ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಬೆಂಗಳೂರು ಘಟಕದ ಯುವ ವೈಭವ 2025 ಪ್ರತಿಭೆಗಳ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ತೇಜಸ್ವಿನಿ ಕೋಟ್ಯಾನ್. ಬ್ರಹ್ಮಶ್ರೀ ನಾರಾಯಣ ಗುರು ಪಂಥದ ಸಮಾಜ ಬಾಂಧವರ ಸಾಂಸ್ಕೃತಿಕ ಹಬ್ಬ ಯುವ ವೈಭವ 2025 ಈ ಕಾರ್ಯಕ್ರಮದ ಇಂಚಿಂಚು ತುಣುಕನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ. ಯುವ ವಾಹಿನಿ ಬೆಂಗಳೂರು ಘಟಕದ ಅಧ್ಯಕ್ಷರು ಆಗಿರುವಂತಹ ಶಶಿಧರ್ ಕೋಟ್ಯಾನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಇನ್ನೇನು ಯುವ ವೈಭವ ಮುಗಿತಾ ಬಂತು, ಬಟ್ ಸಕ್ಸಸ್ ಅಂತೂ ಯಶಸ್ವಿ ಆಗಿದೆ ಯುವ ವೈಭವ. ಸೊ ಇದರ ಪ್ರಿಪರೇಷನ್ ಹೆಂಗ್ ಅನಿಸ್ತಾ ಇದೆ? ನೀವು ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಯುವ ವಾಹಿನಿ 2025 ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ಹೌದು, ನಿಜವಾಗಿಯೂ ಇದೊಂದು ನಮ್ಮ ಕನಸಾಗಿತ್ತು. ಯುವ ವೈಭವ ಅನ್ನೋದು ಕಾನ್ಸೆಪ್ಟ್ ಆಕ್ಚುಲಿ ಯುವ ವಾಹಿನಿಯಲ್ಲಿ 2022ರಲ್ಲಿ ಶುರುವಾಗಿತ್ತು. ನಾವು ಬರೀ ಯುವ ವಾಹಿನಿ ಮಟ್ಟಿಗೆ ನಮ್ಮಲ್ಲಿ 4 ತಂಡ ಮಾಡ್ಕೊಂಡು ಈ ತರ ಕಾಂಪಿಟೇಷನ್ ಮಾಡ್ಕೊಂಡು ಮಾಡಿದ್ವಿ. ಆದರೆ ಈ ಸಲ ನಾನು ಅಧ್ಯಕ್ಷ ಆದ್ಮೇಲೆ ನಂಗೊಂದು ಥಾಟ್ ಬಂತು, ಇದು ಯಾಕೆ ನಾವು ಇಡೀ ರಾಜ್ಯಾದ್ಯಂತ ಈ ತರ ಒಂದು ಕಾನ್ಸೆಪ್ಟ್ ಮಾಡಬಾರ್ದು? ಯಾಕೆಂದ್ರೆ ಒಂದು ನಮ್ಮ ನಾರಾಯಣ ಗುರುಗಳ ಬಗ್ಗೆ ನಮ್ಮ ಯುವತಿಯರಲ್ಲಿ ಸ್ವಲ್ಪ ತಿಳುವಳಿಕೆ ಮೂಡಿಸಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮದ ನೆಪದಲ್ಲಾದ್ರೂ ಅವ್ರು ಸ್ವಲ್ಪ ಅದರ ಬಗ್ಗೆ ಓದ್ತಾರೆ, ಕ್ವಿಜ್ ಇದೆ ಕಾಂಪಿಟೇಷನ್, ಅದ್ರ ಬಗ್ಗೆ ಓದ್ತಾರೆ, ಅವ್ರದ್ದು ಚಿತ್ರಕಲೆ ಬಿಡಿಸ್ತಾರೆ. ಈ ತರ ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡಾಗ ಅವ್ರದ್ದು ನಾಲೆಜ್ ಇಂಪ್ರೂವ್ ಆಗುತ್ತೆ ಈ ಗುರುಗಳ ಬಗ್ಗೆ. ಹಾಗೆ ಒಂದು ನಮ್ಮ ಸಮಾಜ ಒಂದು ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ಬಗ್ಗೆ ಸ್ವಾಮಿ ಕೇತನವರ ಹತ್ರ ಮಾತಾಡಿದಾಗ ಅವರು ಇದಕ್ಕೆ ತುಂಬಾ ಸಂತೋಷವಾಗಿ ಒಪ್ಕೊಂಡ್ರು. ಆಗಸ್ಟ್ ತಿಂಗಳಲ್ಲೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅವರು ಇಲ್ಲ ಮಾಡಿ ನಮ್ಮ ಎಲ್ಲ ಪಂಗಡಗಳನ್ನು ಒಟ್ಟು ಸೇರಿಸೋಣ, 26 ಪಂಗಡಕ್ಕೂ ಇನ್ವಿಟೇಷನ್ ಕಳ್ಸೋಣ, ಎಲ್ಲರೂ ಒಟ್ಟು ಸೇರಿಸ್ಕೊಂಡು ಮಾಡೋಣ ಅಂತೇಳಿ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಯುವ ವಾಹಿನಿಯ ಕೇಂದ್ರ ಸಮಿತಿ ಅಧ್ಯಕ್ಷರಲ್ಲೂ ಲೋಕೇಶ್ ಅವರ ಹತ್ರ ಮಾತಾಡಿದಾಗಲೂ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರು. ನಮಗೆ ಉತ್ತಮ ಸಪೋರ್ಟ್ ಸಿಕ್ಕಿದ್ದನ್ನು ಕಂಡು ನಮ್ಮ ಸದಸ್ಯರೆಲ್ಲರಿಗೆ ಆನಬಲ ಬಂತು. ಅಲ್ಲಿ ಅವತ್ತಿಂದನೇ ನಾವು ಪ್ರಿಪರೇಷನ್ ಶುರು ಮಾಡಿದ್ವಿ. ಒಂದು ಕಳೆದ 3 ತಿಂಗಳಿಂದ ಎಲ್ಲ ನಮ್ಮ ಸದಸ್ಯರು ಎಲ್ಲ ಕಡೆ ಓಡಾಡಿ ಗೆಸ್ಟ್ಗಳನ್ನು ಯಾಕಂದ್ರೆ ಸಂಚರಿಸಬೇಕು. ಇದೇನು ಸಣ್ಣ ಮಟ್ಟದಲ್ಲೆಲ್ಲ, ರಾಜ್ಯ ಮಟ್ಟದಂದ್ರೆ ಎಲ್ಲ ಕಡೆ ಹೋಗ್ಬೇಕು. ನಾವು ಎಲ್ಲರೂ ಕಾರ್ಪೊರೇಟಲ್ಲಿ ಕೆಲಸ ಮಾಡುವಂಥವ್ರು, ಅವರಿಗೆ ವೀಕೆಂಡ್ ರಜೆ ಇರೋದೇ ಸ್ಯಾಟರ್ಡೆ ಸಂಡೇ. ಆ ವೀಕೆಂಡಲ್ಲೂ ಕೂಡ ಇದು ಮಾಡಿಕೊಂಡು ಅವರು ಎಲ್ಲ ಕಡೆ ಸಂಚರಿಸಿ ಎಲ್ಲರನ್ನು ಇನ್ವೈಟ್ ಮಾಡಿ ಇದು ಹೆಚ್ಚಿನ ಜನ ಸೇರಬೇಕು, ಹೆಚ್ಚಿನ ತಂಡಗಳು ಬರಬೇಕು ಅಂತೇಳಿ ನಾವೆಲ್ಲ ಕಡೆ ಟ್ರೈ ಮಾಡಿದಾಗ ಸುಮಾರು 20ಕ್ಕೂ ಹೆಚ್ಚು ತಂಡ ರಿಜಿಸ್ಟರ್ ಮಾಡ್ತು. ಕಡೆಗೆ ಕಾರ್ಯಕ್ರಮಕ್ಕೆ 16 ತಂಡಗಳು ಬಂದಿದೆ. ತುಂಬ ಸಂತೋಷದ ವಿಷಯ ನಮಗೆ. ಯಾಕಂದ್ರೆ 16 ತಂಡಗಳನ್ನು ಒಂದು ಕಡೆ ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ತುಂಬ ವರ್ಷದಿಂದ ರಿಜಿಸ್ಟರ್ ಆಗಿರುವಂಥ ಎಲ್ಲ ಸಂಘಗಳು ಬಂದು ಇಲ್ಲಿ ಕರ್ಕೊಂಡ್ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ನಡೆಸ್ತಾ ಇದ್ವಿ. ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ ಕಾಂಪಿಟೇಷನ್ಗಳು. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಹಾಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಈಗ ಡ್ಯಾನ್ಸ್ ಆಗಲಿ, ಈಗ ರಂಗೋಲಿಗಳನ್ನಾಗಲಿ, ಚಿತ್ರಕಲೆ ನೋಡಿದರೆ ಅವರು ಇದಕ್ಕೆ ತುಂಬ ಪ್ರಿಪರೇಷನ್ ಮಾಡಿದ್ದಾರೆ. ನಾವು ಮಾತ್ರ ಅಲ್ಲ, ಆ ತಂಡಗಳು ಕೂಡ ತುಂಬ ಪ್ರಿಪೇರ್ ಆಗಿ ಈ ಕಾರ್ಯಕ್ರಮಕ್ಕೆ ಒಂದು ಬಂದಿದೆ. ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಈ ಥರ ಇನ್ನೂ ಹೆಚ್ಚಿನ ಯುವಕರನ್ನು ಒಡ್ಗೂಡಿಸುವಂಥ ಕೆಲಸ ಆಗಲಿ ಸಮಾಜದಲ್ಲಿ. ಇದರ ಹಿಂದೆ ಶ್ರಮಪಟ್ಟ ಎಲ್ಲ ನಮ್ಮ ಯುವಾನಿ ಸದಸ್ಯರಿಗೂ ಹಾಗೆ ನಮ್ಮ ನಾರಾಯಣ ಗುರು ಪಂಥದ ಎಲ್ಲ ಸಮಾಜ ಬಾಂಧವರಿಗೂ ನಾನು ನಮ್ಮ ಯುವಾನಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮ್ಮ ಒಂದು ಜೋಶ್, ಎನರ್ಜಿ 3 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಟೀಮ್, ನಿಮ್ಮ ತಂಡ, ನೀವು ಸೇರಿ ಈ ಒಂದು ಕಾರ್ಯಕ್ರಮ ಯುವ ವೈಭವವನ್ನು ಯಶಸ್ವಿಯಾಗಿ ನಡೆಸಿದ್ದೀರಾ ಅಂತಾನೆ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನ್ಯವಾದ. ಎಸ್, ಯುವ ವೈಭವದಲ್ಲಿ ಪ್ರತಿಭೆಗಳ ಸಮ್ಮಿಲನ ಅಂತಾನೆ ಹೇಳಿದೆ. ಸೊ ಇದೀಗ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲೇ ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ. ಸೊ ನಾರಾಯಣ ಗುರುಗಳ ಚಿತ್ರವನ್ನು ಅನೇಕ ಪ್ರತಿಭೆಗಳು ಇಲ್ಲಿ ಬಿಡಿಸ್ತಾ ಇದ್ದಾರೆ. ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರ ಕೈಯಲ್ಲೂ ನಾರಾಯಣ ಗುರುಗಳು ಎಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಅದೇ ರೀತಿ ಇಲ್ಲಿ ಚಿತ್ರಕಲಾ ಸ್ಪರ್ಧೆಯ ಇನ್ಚಾರ್ಜ್ ಇದ್ದಾರೆ. ಹಾಯ್. ನಿಮ್ಮ ಹೆಸರು? ಮಮತಾ ಅಂತ. ಓಕೆ, ಚಿತ್ರಕಲಾ ಸ್ಪರ್ಧೆ ಎಷ್ಟು ನಿಮಿಷ ಇಟ್ಟಿದ್ದೀರಾ ಇವಾಗ? 12 o'clock ಇದೆ ಅದು ಟೈಮಿಂಗ್ಸ್. 10:15ಗೆ ಸ್ಟಾರ್ಟ್ ಆಗಿದೆ. 12:15 ಗಂಟೆ ಇರುತ್ತೆ. 2 ಅವರು. ಓಕೆ, ಏನಾದ್ರು ರೂಲ್ಸ್ ಇದ್ರೆ ರೂಲ್ಸ್ ಎಲ್ಲ ಏನಿದೆ? ರೂಲ್ಸ್ ಇದೆ ನಮ್ದಂದ್ರೆ ಫೋನ್ ಎಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ, ನಾವು ತಗೊಂಡಿಟ್ಟಿದೀವಿ. ಯಾರ ಹತ್ರ ಏನು ಹೆಲ್ಪ್ ಕೇಳಲಿಕ್ಕಿಲ್ಲ. ಅಂದ್ರೆ ಫಸ್ಟ್ ಬಂದಾಗ ಏನ್ ತಗೊಂಡ್ ಬರ್ತಿರ್ತಾರೆ ಅದು ಅಷ್ಟೇ. ಆಮೇಲೆ ಕಲರ್ಸ್ ಎಲ್ಲ ಯೂಸ್ ಮಾಡ್ಬೋದು. ಶೀಟ್ ಎಲ್ಲ ನಾವೇ ಕೊಟ್ಟಿರೋದು. ಆ ತರ ಕಲರ್ಸ್ ಎಲ್ಲ ಅವ್ರೇ ತಂದಿರ್ತಾರೆ, ಬೇರೆ ನಾವೇನು ಪ್ರೊವೈಡ್ ಮಾಡಲ್ಲ, ನಾವು ಶೀಟ್ ಪ್ರೊವೈಡ್ ಮಾಡ್ತೇವೆ ಅಷ್ಟೇ. ಶೇಡೆಡ್ ಮಾತ್ರ ಇರ್ಬೇಕಂತ ಕಲರ್ಫುಲ್ ಆಗಿ ಯಾವ ಕಲರ್ ಕೂಡ ಯೂಸ್ ಮಾಡ್ಬೋದು. ಎಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವಾಗ 8 ಮಂದಿ ಇದ್ರು. ಆಲ್ರೆಡಿ ಇಬ್ರದ್ದು ಕಂಪ್ಲೀಟ್ ಆಗಿದೆ, ಇನ್ನ 6 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಹೌದು. ಹೇಗೆ ಅನಿಸ್ತಾ ಇದೆ? ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಅದ್ಭುತವಾಗಿ ನಾರಾಯಣ ಗುರುಗಳು ಮೂಡಿ ಬರ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಗ್ತಿದೆ. ಒಬ್ಬೊಬ್ರದ್ದು ನೋಡುವಾಗ ಇಷ್ಟು ಚೆನ್ನಾಗಿ ಫಸ್ಟ್ ಬಿಡಿಸುವಾಗ ಹೇಗೆ ಬಿಡಿಸ್ತಾರ ಅಂತ ಅನಿಸುತ್ತೆ. ಇವಾಗ ಜಡ್ಜಸ್ಗೆ ಕನ್ಫ್ಯೂಷನ್ ಆಗ್ಬೋದು, ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಒಬ್ಬರಿಂದೊಬ್ರು ಅಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಖುಷಿ ಆಗ್ತಿದೆ ನೋಡ್ಲಿಕ್ಕೆ. ಥ್ಯಾಂಕ್ ಯು. ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.
ಎಸ್, ನಾನು ಈಗಾಗಲೇ ಹೇಳಿದೆ, ಒಬ್ರಿಗಿಂತ ಒಬ್ರು ಕೈಯಲ್ಲಿ ಗುರುನಾರಾಯಣ ಗುರುಗಳು ಅದ್ಭುತವಾಗಿ ಚಿತ್ರ ಮೂಡಿ ಬರ್ತಾ ಇದೆ ಅವ್ರ ಕೈಯಲ್ಲಿ. ಸೊ ಇಲ್ಲಿ ಇವ್ರನ್ನ ಮಾತಾಡ್ಸ್ಕೊಬರೋಣ ಬನ್ನಿ. ಹಾಯ್, ಹಾಯ್, ನಿಮ್ಮ ಹೆಸರು? ಪವನ್ ಅಂತ. ಪವನ್ ಅಂತ. ಸೊ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ನಿನ್ನೆ ಓಕೆ, ನಿನ್ನೆ ಒಂದೇ ದಿವಸದಿಂದ ಪ್ರಾಕ್ಟೀಸ್ ಮಾಡಿ ಇವತ್ತು ನಾರಾಯಣ ಗುರುಗಳ ಚಿತ್ರವನ್ನು ಅದ್ಭುತವಾಗಿ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಪೇಂಟಿಂಗಲ್ಲಿ ಎಷ್ಟು ವರ್ಷದ ಅನುಭವ ನಿಮ್ದು? ಏನಾದರೂ ಎಕ್ಸ್ಪೀರಿಯನ್ಸ್ ಆ ಥರ ಏನಾದರೂ ಇದೆಯಾ? ಅದೇ ಸ್ಕೂಲಿಂದ ಮಾಡ್ತಾ ಇದ್ದೆ, ಈಗ ಸಹ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿಮ್ಮ ಮನಸ್ಸಲ್ಲೆಲ್ಲೋ ಸೈಡಲ್ಲಿ ಬೈಕೋತಿದ್ದೀರಾ ಅನ್ಸುತ್ತೆ. ಇವ 15 ಮಿನಿಟ್ಸ್ ಇಪ್ಪು ಮೂಲದಾದ ಸೈಡ್ ನೆರೊಂದು ಲರೆಂಚ ಬರ್ತಿರ್ಲಿ ಮುಗಿಯೊಂದು ಬತ್ತಿಂಡ ಫಿನಿಶಿಂಗ್ ಅವನ್ ಬರ್ತಂದ್ರೆ ಟೈಮ್ ಇಜ್ಜಿ ನನ್ನ ಒಂದು 10 ಮಿನಿಟ್ಸ್ ಇಪ್ಪು ನಾತೆ ಜಾಯಿನ್ ಆತ್ ಫಿನಿಶ್ ಮಾಡ್ತೇವೆ ಎಡ್ಡೆ ಮಾಡ್ತೇವೆ. ಶೋಕ್ ಮಂತೊಂದುಲ್ಲಾರ. ಆಲ್ ದಿ ಬೆಸ್ಟ್. ಎಸ್ ಅಂಚನೆ ಮೂಲೊಂಜಿ ಕುಡೊಂಜಿ ಆಟ ಬರೋನುಂಡು ನಾರಾಯಣ ಗುರುಗಳನ್ನ. ಹಾಯ್, ನಿಮ್ಮ ಹೆಸರು? ಪ್ರಿಯಾ. ಓಕೆ, ನಾರಾಯಣ ಗುರುಗಳ ಚಿತ್ರ ಮಾಡ್ತಾ ಇದ್ದೀರಾ. ಚಿತ್ರ ಅಂದ್ರೆ ಇಂಟ್ರೆಸ್ಟಾ ನಿಮಗೆ? ಹೌದು. ನೀವೀಗ ನನ್ನನ್ನು ನೋಡ್ಕೊಂಡು ಮಾತಾಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಮಾಡ್ಕೊಂಡೇ ಮಾತಾಡಿ. ಸೊ ಹೆಂಗೆ ಅನಿಸ್ತಾ ಇದೆ ಈ ಒಂದು ಯುವ ವಾಹಿನಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು ಕಾಂಪಿಟೇಷನ್? ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ಮಾಡ್ತಾ ಇರುವಾಗ ಅದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಮತ್ತೆ ಸ್ವಲ್ಪ ನರ್ವಸ್ ಆಗ್ತಿದೆ, ಬಟ್ ಫೈನ್. ಪರವಾಗಿಲ್ಲ. ನಿಮ್ಮ ಆರ್ಟ್ನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾಬೀಸ್ನ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಹಾಗೇನೆ ಇಲ್ಲಿ ಒಬ್ರು ಸೈಡಲ್ಲಿ ಯಾರು ಸಹವಾಸ ಬೇಡಪ್ಪ, ನನ್ನ ಸೈಡಿಗೆ ನನ್ನ ಪಾಡಿಗೆ ನಾನು ಚಿತ್ರ ಮಾಡ್ತಾ ಇದ್ದೀನಿ, ಯಾರು ಡಿಸ್ಟರ್ಬೆನ್ಸು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಚಿತ್ರ ಮಾಡ್ತಾ ಇದ್ದಾರೆ. ಹಾಯ್, ನಿಮ್ಮ ಹೆಸರು? ಭೂಮಿಕಾ. ಓಕೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಡ್ರಾಯಿಂಗ್ ಎಲ್ಲ. ಹೆಂಗೆ ಅನಿಸ್ತಾ ಇದೆ ಯುವ ವಾಹಿನಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ತುಂಬ ಖುಷಿ. ಫಸ್ಟ್ ಟೈಮ್ ಇದು? ಫಸ್ಟ್ ಟೈಮ್. ಓಕೆ, ನೀವು ಪ್ರೊಫೆಷ್ನಲ್ ಆರ್ಟ್ ಮಾಡ್ತೀರಾ ಅಥವಾ ಹಿಂಗೆ ಹಾಬೀಸಾ? ಹಾಬಿ ಅಷ್ಟೇ. ಎಲ್ಲಿ ನಿಮ್ಮ ಊರು? ನಮ್ಮ ಊರು ಉಡುಪಿ. ಉಡುಪಿಯಿಂದ ಇಲ್ಲಿ ಬಂದಿದ್ದೀರಾ ಈಗ ಬೆಂಗಳೂರಿಗೆ? ಇಲ್ಲ, ನಾನು ಹಾಸ್ಟೆಲಲ್ಲಿ ಇರ್ತೀನಿ, ಓದ್ಲಿಕ್ಕೆ ಬಂದು ಸ್ಟಡೀಸ್ ಮಾಡ್ತಾ ಇದ್ದೀರಾ? ಓಕೆ, ಖುಷಿ ಆಗ್ತಾ ಇದೆಯಾ ಹಂಗಾರೆ? ಓಕೆ, ಇನ್ನೊಂದು 5 ಮಿನಿಟ್ಸ್ ಏನೋ ಇದೆ ಅಷ್ಟೇ ಟೈಮು. ಮಾಡಿ, ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಒಬ್ರಿಗಿಂತ ಒಬ್ರದ್ದು ಡಿಫ್ರೆಂಟ್ ಸ್ಟೈಲ್ ಆಫ್ ಆರ್ಟ್. ಒಬ್ರು ಪೇಂಟ್ ಯೂಸ್ ಮಾಡಿದ್ರೆ, ಒಬ್ರು ಕ್ರೇಯನ್ಸ್ ಯೂಸ್ ಮಾಡ್ತಾರೆ, ಕಲರ್ ಪೆನ್ಸಿಲ್ ಯೂಸ್ ಮಾಡ್ತಾರೆ. ಇಲ್ಲಿ ಒಬ್ರು ಕ್ರೇಯನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಾಯ್, ನಿಮ್ಮ ಹೆಸರು? ತೇಜಶ್ರೀ. ಓಕೆ, ಡಿಫ್ರೆಂಟ್ ಆಗಿ ಕ್ರೇನ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದರಲ್ಲಿ ಡಿಫ್ರೆಂಟ್ ಆಗಿ ಶೇಡ್ ಎಲ್ಲ ಕೊಡ್ತಾ ಇದ್ದೀರಾ. ಏನು ವಿಶೇಷತೆ ನಿಮ್ಮ ಆರ್ಟ್? ವಿಶೇಷತೆ ಫುಲ್ ಕಲರ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ಎಷ್ಟು ದಿನ ಆಯಿತು ಪ್ರಾಕ್ಟೀಸ್ ಮಾಡ್ತಾ ಇದ್ದು? ನೆನ್ನೆ ಅಷ್ಟೇ ಪ್ರಾಕ್ಟೀಸ್. ಎಲ್ಲರೂ ಕೂಡ ತುಂಬ ಟ್ಯಾಲೆಂಟೆಡ್ ಅಪ್ಪ. ನೆನ್ನೆ ಅಷ್ಟೇ ಪ್ರಾಕ್ಟೀಸ್ ಮಾಡಿದರೆ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮನೆ? ಮಂಗಳೂರಿಂದ ಬಂದಿದ್ದೀರಿ ಇವಾಗ? ಓಕೆ, ಟೈಮ್ ಆಯ್ತು ಅಲ್ವಾ? 2 ಅವರಿಂದ ಮಾಡ್ತಾ ಇದ್ದೀರಲ್ವಾ? ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಲ್ವಾ ನಿಮಗೆ? ಓಕೆ, ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ಯುವಕರ ಜೊತೆ ಮಾತಾಡ್ತಾ ಇದೆ. ಇವ್ರು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಹಾಯ್ ಸರ್, ನಿಮ್ಮ ಹೆಸರು? ಸುರೇಶ್ ಬಿ ಕೊಲ್ಯ. ಓಕೆ, ನಿಮ್ಮ ಊರು? ಕೊಲ್ಯ ಸೋಮೇಶ್ವರ. ಓಕೆ, ಸೋಮೇಶ್ವರ. ಈಗ ಎಲ್ರದ್ದು ನೋಡ್ಕೊಂಡ್ ಬಂದೆ ಚಿತ್ರ. ಎಲ್ಲರೂ ಕಲರ್ಫುಲ್ ಆಗಿ ಮಾಡಿದ್ರೆ, ನೀವು ಶೇಡ್ ಅಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ. ಹೇಗೆ ಇದು? ತುಂಬಾ ಚೆನ್ನಾಗಿದೆ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಪ್ರೊಫೆಷನಲ್ ಆರ್ಟ ಹೆಂಗೆ? ಏನ್ ಕತೆ? ಪ್ರೊಫೆಷನಲ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇದು ನಾನು ಮಾಡುದು. ಬೇರೆ ಇಷ್ಟರವರೆಗೆ ಡ್ರಾಯಿಂಗ್ ಮಾಡಲಿಲ್ಲ. ಫಸ್ಟ್ ಟೈಮ್. ನಾನ್ ನಂಬಲ್ಲ ಸರ್ ಇದನ್ನ. ಫಸ್ಟ್ First time ಆ? ಟೈಮ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈಗ ಮಾಡಿದಷ್ಟೇ, ಜಸ್ಟ್ ಇಮ್ಯಾಜಿನೇಷನ್ ಅಲ್ಲಿ ಮಾಡಿದಷ್ಟೇ. ಏನಪ್ಪ ಇದು? ನಂಬುವಂತ ಸತ್ಯನೇ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನು ಫಸ್ಟ್ ಟೈಮ್ ಜೀವನದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಡ್ರಾಯಿಂಗ್. ಇಷ್ಟರವರೆಗೆ ಮಾಡಲಿಲ್ಲ ಇಲ್ಲಿ ಸಹ ನಾಡುಗರಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಸರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಶೇಡ್ ಅಲ್ಲಿ ಇಲ್ಲಿವರೆಗೂ ಅವ್ರು ಡ್ರಾಯಿಂಗ್ ಮಾಡಿಲ್ಲ ಅಂತ ಇವತ್ತೇ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅದು ಗುರುನಾರಾಯಣ ಸ್ವಾಮಿಗಳ ಚಿತ್ರವನ್ನೇ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಅದೇ ರೀತಿ ಕೊನೆ ಪಾರ್ಟಿಸಿಪೆಂಟ್ ಇಲ್ಲಿ ಇಬ್ರು ಆಲ್ರೆಡಿ ಡ್ರಾಯಿಂಗ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ನಮಗೆ ಇಲ್ಲಿ ಕೊನೆ ಪಾರ್ಟಿಸಿಪೆಂಟ್ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಡ್ರಾಯಿಂಗ್. ಅಂತೂ ಸಖತ್ತಾಗಿದೆ, ರಿಯಲಿಸ್ಟಿಕ್ ಆಗಿದೆ. ಹಾಯ್, ನಿಮ್ಮ ಹೆಸರು? ಯತೀಶ್ ಕೋಟ್ಯಾನ್. ನಾನು ತೇಜಸ್ವಿನಿ ಕೋಟ್ಯಾನ್. ಓಕೆ, ಇದು ಏನಪ್ಪ ಅಂತ ಹೇಳಿದ್ರೆ, ಏನು ಡಿಫ್ರೆಂಟ್ ಆಗಿ ಚಿತ್ರ ಮಾಡ್ತಾ ಇದ್ರೆ ಅಂದ್ರೆ ಎಲ್ಲರೂ ಒಂದೊಂದು ಕಲರ್ಸ್ ಯೂಸ್ ಮಾಡ್ಕೊಂಡು, ಶೇಡ್ ಯೂಸ್ ಮಾಡ್ಕೊಂಡು, ಏನು ಯೂಸ್ ಮಾಡ್ಕೊಂಡು ಇದನ್ನು ಮಾಡ್ತಾ? ನಾನು ಆ್ಯಕ್ಚುಲಿ ಮಿಕ್ಸ್ ಮೀಡಿಯಾ ಇದು ವರ್ಕ್ ಮಾಡ್ತಿದ್ದೀನಿ. ಅಂದರೆ ಫಸ್ಟ್ ಚಾರ್ಕೋಲು, ನಂತರ ಇದೊಂಥರ ಪೇಸ್ಟಲ್, ಇದು ಪೇಸ್ಟಲ್ ಹೌದಾ. ಸೊ ಆ ಥರ ಒಂಥರ ಡಿಫ್ರೆಂಟ್ ಇರಲಿ ಅಂತೇಳಿ ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ಚೇಂಜಸ್ ಮಾಡಿದ್ದೆ. ಇದು ಜಸ್ಟ್ ಪೇಂಟಲ್ಲಿ ಮಾಡ್ತಿದ್ದೆ. ಸೊ ನನ್ನ ಪ್ರಕಾರ ನೀವು ಪ್ರೊಫೆಷನಲ್ ಆರ್ಟಿಸ್ಟ್ ಅನ್ಸುತ್ತೆ ನನಗೆ. ಹೌದು. ಓಕೆ, ಎಷ್ಟು ವರ್ಷದಿಂದ ಹೆಂಗೆ, ಯಾವಾಗಿಂದ? ಇವಾಗ 6 years ಆಯಿತು ಆರ್ಟ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ನಡೀತಿದೆ. ಎಲ್ಲಿ ನಿಮ್ಮದು? ಫ್ರೀಲ್ಯಾನ್ಸ್ ಆಗಿ ಮಾಡ್ತೀವಿ.
ಮನೆಯಲ್ಲಿ. ಮನೇಲೆ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೂ. ಸಖತ್ತಾಗಿದೆ, ನಮ್ಗಂತೂ ಸಖತ್ತಾಗಿ Thank you. ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಒಬ್ರಿಗಿಂತ ಒಬ್ರದ್ದು ಡಿಫ್ರೆಂಟ್ ಆಗಿ ಆರ್ಟ್ ಸ್ಟೈಲ್ ಬರ್ತಾ ಇದೆ. ಇದರ ವಿನ್ನರ್ ಯಾರಾಗ್ತಾರೆ ಅಂತ ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಎಸ್, ನಮ್ಮ ಕರಾವಳಿಯ ಪ್ರತಿಭೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು 216 ಗಂಟೆಗಳ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡನ್ನೇ ರೆಕಾರ್ಡ್ ಮಾಡಿರುವಂಥವ್ರು ವಿದುಷಿ ದೀಕ್ಷಾ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ದೀಕ್ಷಾ. ಹಲೋ, ಹೇಗಿದ್ದೀರಾ? ಆರಾಮಿದ್ದೆ. ಓಕೆ, ಯುವ ವಾಹಿನಿ ಪ್ರೋಗ್ರಾಮ್, ಯುವ ವೈಭವ 2025 ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡಿದ್ದೀರಾ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಇಂಥದ್ದೊಂದು ಯುವ ವಾಹಿನಿ ಅಂತ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು, ಉದ್ಘಾಟನೆ ಮಾಡಿರೋದು. ಇಟ್ಸ್ ಮೈ ಪ್ಲೆಷರ್ ಟು ಬಿ ಹಿಯರ್ ಆ್ಯಂಡ್ ವಿತ್ ಸೋ ಮೆನಿ ಗುಡ್ ಪೀಪಲ್ ಆ್ಯಂಡ್ ಅರೌಂಡ್ ಮೀ. ಸೊ ಫೀಲಿಂಗ್ ಗುಡ್. ಓಕೆ, ನಿಮ್ಮ ಡಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವಂತೂ ನಮ್ಮ ಹೆಮ್ಮೆ, ಆ್ಯಕ್ಚುಲಿ ನಮ್ಮದೇನು ಸಮುದಾಯದ ಒಂದು ಹೆಮ್ಮೆ ನೀವು, ಮತ್ತು ನಮ್ಮ ಕರಾವಳಿಯ ಹೆಮ್ಮೆ ನೀವು. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಸಾಧನೆಯ 216 ಗಂಟೆಗಳ ಕಾಲ ಆ ಒಂದು ಜರ್ನಿ ಹೇಗಿತ್ತು? ಆ ಒಂದು 9 ದಿನಗಳ ಕಾಲ ಜರ್ನಿ ಹೆಂಗಿತ್ತು, ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೇಗಂದರೆ ಒನ್ ಹೋಲ್ ಲೈಫದ್ದು ಜರ್ನಿನ 9 ದಿನದಲ್ಲಿ ತೋರಿಸೋದಾದರೆ ಹೇಗಿರ್ತದೆ ಹಾಗೆ. ಬಿಕಾಸ್ ಸ್ಟಾರ್ಟಿಂಗಿಂದ ನಾನು ಭರತನಾಟ್ಯ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ. ಆ 9 ಡೇಸಲ್ಲಿ ನನ್ನ ಒಂದು ಫ್ಯೂಚರ್ ಅಥವಾ ನಂದು ಆ ಡ್ಯಾನ್ಸಿನ ಜರ್ನಿ ಡಿಸೈಡ್ ಆಗ್ತದೆ ಅಂದಾಗ ಹೋಲ್ ಲೈಫಲ್ಲಿ ಎಷ್ಟು ಎಫರ್ಟ್ ಹಾಕಿದ್ದೇನೆ ಅದರದ್ದು 10 ಪಟ್ಟು ಎಫರ್ಟ್ ಹಾಕಿ ನಾನು ಮಾಡಿದ್ದೆ. ವಿತ್ ವೆರಿ ಮಚ್ ಪ್ಯಾಷನ್ ಮಾಡಿದ್ದೆ. ಒಂದು ಮೊಮೆಂಟು ಕೂಡ ಇವನ್ ಮಾಡಿಕ್ಕಾಗೋದಿಲ್ಲ ಅಂತ ಎಣಿಸ್ಲಿಲ್ಲ. ಸೊ ಸಕ್ಸಸ್ಫುಲಿ ಮಾಡಿದೆ. ತುಂಬ ಹೆಮ್ಮೆ ಇದೆ ಟು ಬಿ ಕರ್ನಾಟಕದವಳಾಗಿರೋದಕ್ಕೆ, ಅದು ಉಡುಪಿ ಮ್ಯಾಂಗ್ಳೂರವಳಾಗಿರೋದಕ್ಕೆ ತುಂಬ ಖುಷಿ ಇದೆ. ಲಾಸ್ಟ್ ಮೊಮೆಂಟ್ ಇದೆಯಲ್ವಾ, ಲಾಸ್ಟ್ ನಿಮ್ಮ ರೆಕಾರ್ಡ್, ನಾನು ಆಗಲೂ ಒಂಚೂರು ಆ ಕ್ಲಿಪ್ನ ನೋಡಿದೆ. ಸೀರಿಯಸ್ಲಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಸಖತ್ತಾಗಿತ್ತು ಆ ಮೂಮೆಂಟ್ ಅಂತೂ. ನಮ್ಗೆ ತುಂಬ ಖುಷಿ ದೀಕ್ಷಾ ನೀವು. ಎಸ್, ಆ್ಯಕ್ಚುಲಿ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತಲೂ ಕೇಳ್ಪಟ್ಟಿದ್ದೀವಿ ನಾವು. ಸೊ ಈ ಒಂದು ಇಂಟ್ರೆಸ್ಟ್ ಯಾವಾಗಿಂದ, ಬಾಲ್ಯದಿಂದಲೇ ಬಂತ ನಿಮಗೆ? ಆ್ಯಕ್ಚುಲಿ ಇಂಟ್ರೆಸ್ಟ್ ನನಗೆ ಅಲ್ಲ, ನನ್ನ ಅಮ್ಮಂಗೆ ನನಗಿಂತ ಜಾಸ್ತಿ. ಅವರೇ ನನ್ನನ್ನು ಕರ್ಕೊಂಡೋಗಿ ಕ್ಲಾಸಸ್ಸಿಗೆ ದೂಡೋದಾಗಲಿ ಎಲ್ಲನೂ ಅವರೇ ಮಾಡಿದ್ದು ಸ್ಟಾರ್ಟಿಂಗಿಂದ. ಸೊ ಅವರೇ ನಂದು ಎಲ್ಲದಕ್ಕೂ ಮೇನ್ ರೀಸನ್ ಅಮ್ಮನೇ. ಸೊ ಅವರು ಕರ್ಕೊಂಡು ಬಂದು ಹಾಕಲಿಲ್ಲ ಅಂದರೆ ನಾನೇನು ಮಾಡೋದಿಲ್ಲ ಇತ್ತು. ಇವತ್ತಿಗೂ ಕೂಡ ಮಾಡು, ಪ್ರಾಕ್ಟೀಸ್ ಮಾಡು, ಹೊಸ ಡ್ಯಾನ್ಸ್ ಅದ ಇದ ಅಂತ ನೋಡೋದು, ಅಲ್ಲಿ ಹಾಗೆ ಹೀಗ ಅಂತ ಎಕ್ಸ್ಪ್ಲೇನ್ ಮಾಡಿ ಕೇಳೋದು ನನ್ನ ಹತ್ರ. ಸೊ ತುಂಬ ಸಪೋರ್ಟಿವ್. ಆ್ಯಂಡ್ ಎಟ್ ಪ್ರೆಸೆಂಟ್ ನನ್ನ ಡ್ಯಾಡಿ ಕೂಡ, ಇವನ್ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡಿಗೆ ರಾತ್ರಿ ಮಿಡ್ ನೈಟಲ್ಲಿ ನಾನು ಎದ್ದು ಯಾವುದಾದ್ರೂ ಕೊರಿಯೋಗ್ರಫಿ ನೆನಪಾಗಿ ಮಾಡಿ ತೋರಿಸಿದ್ರು ನೋಡ್ತಾರೆ, ಓಕೆ ಅಂತ ಹೇಳ್ತಾರೆ. ವೆರಿ ಸಪೋರ್ಟಿವ್. ಇವನ್ ಎಲ್ಲ ಕಡೆ ಕರ್ಕೊಂಡು ಹೋಗೋದ್ರಿಂದ ಎವ್ರಿವೇರ್ ಈಸ್ ವಿತ್ ಮೀ. ಸೊ ಫಸ್ಟ್ ಬಿಫೋರ್ ಮ್ಯಾರೇಜ್ ಅಮ್ಮ ಆ್ಯಂಡ್ ಡ್ಯಾಡಿ, ಹೇಗೆ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ಕೂಡ ಅದಕ್ಕಿಂತ ಡಬಲ್ ಸಪೋರ್ಟಿವ್ ಸಿಕ್ಕಿದ್ದಾರೆ. ಸೊ ದಟ್ ಇಸ್ ಮೈ ತುಂಬ ಬ್ಲೆಸ್ಡ್ ನಾನು ಅಂತ. ಹಾಗೆಯೇ ದೀಕ್ಷಾ, ನಮಗೆ ಯುವ ಜನತೆಗೆ ಈಗ ಒಂದೊಂದು ಪುಟ್ಟ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ಇದರಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಇರಬೇಕು ಅಂತ ಅವರಿಗೆ ಮತ್ತು ಎಲ್ಲ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾವು ತುಳುನಾಡಿನವರಾಗಿ ನಮ್ಮ ಒಂದು ಕಲ್ಚರ್ ಇದೆ, ನಮ್ಮ ದೈವಾರಾಧನೆ, ಅದನ್ನು ಫಸ್ಟ್ ಮಾಡಿ ಅಂತ ಹೇಳೋದು ನಾನು ನಮ್ಮ ಯುವ ಜನತೆಗೆ. ಅವ್ರ ಹತ್ರ ಮಕ್ಕಳು ಯಾವತ್ತೂ ಈಗಿನ ಜನ್ರೇಷನ್ ಅಂತೂ ಅವರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ದೇವಸ್ಥಾನಕ್ಕಂದರೆ ಅವರಿಗೆ ಗೊತ್ತೇ ಆಗೋದಿಲ್ಲ. ದೇವರಿದ್ದಾರಾ ಇಲ್ವಾ ಅಂತಲೇ ಅವ್ರಿಗೆ ಡೌಟ್ ಇರ್ತದೆ. ಬಟ್ ನಾನು ಹೇಳೋದು ಒಂದೇ, ದೈವಾರಾಧನೆ ಮಾಡಿ, ದೇವರನ್ನು ನಂಬಿ, ಅವರದ್ದು ಕಾಲಿನ ಧೂಳಾಗಿ ಬೀಳಿ ನಿಮಗೆ ಎಲ್ಲದೂ ಕೊಡ್ತಾರೆ. ಅವರು ಎನಿ ಟ್ಯಾಲೆಂಟ್ ಅವರು ನಿಮಗೆ ಈಸಿಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಸೊ ನಾನು ಹಾಗೆ ಮುಂದೆ ಬಂದಿರೋದು ನನ್ನ ದೇವರ ಆರಾಧನೆಯಿಂದನೇ. ನಾನು ನನ್ನಮ್ಮ, ಎಸ್ಪೆಷಲಿ ನನ್ನಮ್ಮ, ಅಜ್ಜಿ, ಅಜ್ಜ ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಬೀಳು ಅಡ್ಡ ಬೀಳು ಅಂತ ಹೇಳಿ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಕಮ್ ಟಿಲ್ ಹಿಯರ್. ಇವತ್ತಿಗೂ ಕೂಡ ಹೇಗೆ ಕೊಡ್ತಾರೆ ಹಾಗೆ ತಗೊಳ್ಳಿಕ್ಕೆ ಗೊತ್ತಿರ್ತದೆ. ಸೊ ಅಹಂಕಾರ ಮಾಡದೆ ಡೌನ್ ಟು ಅರ್ತ್ ಆಗಿದ್ದು ನಮ್ಮ ದೇವರನ್ನ ನಂಬಿ ಮುಂದೆ ಹೋಗಿ ಅವರು ಖಂಡಿತ ಮುಂದೆ ತಗೊಂಡು ಹೋಗ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡ ಮಾತು. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ. ನಿಮಗೂ ಒಳ್ಳೇದಾಗಲಿ, ಇನ್ನಷ್ಟು ಸಾಧನೆ ನಿಮ್ಮ ಕೈಯಿಂದ ಆಗಲಿ ಅಂತ ನಮ್ಮ U+ TV ಕಡೆಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು. ಚೆಫ್ ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿನ ಫೌಂಡರ್ ಗೋವಿಂದ ಬಾಬು ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಯುವ ವಾಹಿನಿಯ ಯುವ ವೈಭವ 2025 ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅತಿಥಿಯಾಗಿ. ಹೇಗನ್ನಿಸ್ತಾ ಇದೆ ಈ ಒಂದು ಯುವ ಪ್ರತಿಭೆಗಳ ಸಮ್ಮೇಳನ ಕಾರ್ಯಕ್ರಮ? ಹೇಗನ್ನಿಸ್ತಾ ಇದೆ ಇದಕ್ಕೆ ಬಂದು? ತುಂಬ ಖುಷಿಯಾದಂಥ ವಿಷಯ. ಕಳೆದ ಒಂದು 8 ವರ್ಷದಿಂದ ಯುವ ವಾಹಿನಿ ಜೊತೆ ನಾನು ಜೋಡ್ಕೊಂಡಿದ್ದೇನೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಒಂದು ಯೂತ್ ದೊಡ್ಡ ರೀತಿಯಲ್ಲಿ ಒಂದು ಸಂಘಟನೆ ಅಂದರೆ ಅದು ಯುವ ವಾಹಿನಿಯಾಗಿ ಇದೆ. ತುಂಬ ಸೋಷಿಯಲ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಅದಲ್ಲದೆ ಕಲೆ ಮತ್ತು ಸಂಸ್ಕೃತಿಗೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಉದ್ಯೋಗದಲ್ಲಿ ತುಂಬ ಮನಸ್ಸು ಬಿಟ್ಟು ಎಷ್ಟೋ ಜನರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಎಜುಕೇಷನಲ್ಲೂ ಆಲ್ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ದೊಡ್ಡ ರೀತಿಯಲ್ಲಿ ಅವ್ರು ಮಾಡಬೇಕನ್ನೋ ನಮ್ಮ ಆಸೆ. ತುಂಬ ಖುಷಿ ಇರ್ತದೆ ಇಂಥ ಒಂದು ಸಂಸ್ಥೆ ಜೊತೆ ನಾನು ಜೋಡಣೆ ಆಗಿದ್ದೇನಂತ. ಮುಂದೆ ಸಹ ಯುವ ವಾಹಿನಿ ಜೊತೆ ಇರ್ತೇನೆ. ಈ ಸಂಸ್ಥೆ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬೇಕು ಮತ್ತು ನಮ್ಮ 26 ಪಂಗಡ ಅನ್ನು ಒಟ್ಟು ಮಾಡೋದ್ರಲ್ಲೇ ಈ ಸಂಸ್ಥೆಯನ್ನು ಮುಂದೆ ಬರಬೇಕನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ರಾಷ್ಟ್ರೀಯ ಮಹಿಳಾ ಮಂಡಳ ಬಿಲ್ಲವ ಮಹಿಳಾ ಮಂಡಳದ ಅಧ್ಯಕ್ಷರು ಆಗಿರುವಂತಹ ಗೀತಾಂಜಲಿ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಮಾತೃಶ್ರೀ ಅಂತಾನೆ ಕರೀತಾ ಇದ್ದಾರೆ ಎಲ್ಲರೂ ಕೂಡ, ನಾನು ಕೂಡ ಅದೇ ರೀತಿ ಕರಿತೀನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಓಕೆ, ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಈ ಒಂದು ಯುವ ವಾಹಿನಿ ಎಲ್ರಿಗೂ ಸ್ಫೂರ್ತಿ ಅಲ್ವಾ? ಇದೊಂದು ಸಾಂಸ್ಕೃತಿಕ ಹಬ್ಬ ಅಂತಾನೆ ಹೇಳ್ಬೋದು. ಈ ಒಂದು ಯುವ ವೈಭವ 2025 ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಉಡುಪಿಯಿಂದ ಬಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ಖುಷಿ ಆಯಿತು, ಯಾಕಂದರೆ ಯುವಕರು ಇವತ್ತು ಗಟ್ಟಿಯಾಗಬೇಕು. ಯಾವಾಗ ಯುವಶಕ್ತಿ ಎದ್ದು ನಿಲ್ತದ ಅವಾಗ ಎಲ್ಲ ಸುಭಿಕ್ಷೆ ಆಗ್ತದೆ. ಒಂದು ಸಮಾಜ ಆಗಿರ್ಬೋದು, ಒಂದು ರಾಜ್ಯ ಆಗ್ಬೋದು, ದೇಶ ಆಗಿರ್ಬೋದು, ಬಹಳ ಸುಭಿಕ್ಷೆಯಲ್ಲಿ ಇರ್ತದೆ. ಇವತ್ತು ನಮ್ಮ ಯುವ ವಾಹಿನಿಯ ಸದಸ್ಯರು ಏನಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ತಿಂಗಳ ಮುಂಚೆ ಅವ್ರು ನನ್ನ ಹತ್ರ ಬಂದು ಕೇಳಿದಾಗ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದ್ದೆ. ಇವತ್ತು ಕೆಲಸದ ತುಂಬ ಒತ್ತಡ ಇದ್ರೂ ನಾನು ಅವರಿಗೆ ಕೊಟ್ಟ ಮಾತಿಗೆ ಬಂದಿದ್ದೇನೆ. ನಾನು ಅವರಿಗೆ ಹೇಳೋದಿಷ್ಟೇ, ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಯಾವತ್ತು ನಮ್ಮ ಹತ್ರ ಒಗ್ಗಟ್ಟಿರಬೇಕು, ಒಗ್ಗಟ್ಟಲ್ಲಿ ಬಲ ಇರ್ತದೆ. ಆ ಬಲವನ್ನು ಒಟ್ಟು ಮಾಡ್ಕೊಂಡು ಹೋಗ್ಬೇಕು. ಹಾಗೆಯೇ ನಾನು ಅಧ್ಯಕ್ಷ, ಅವನು ಸದಸ್ಯ ಅಂತ ಇರಬಾರ್ದು. ಯಾವತ್ತು ತಲೆಗೊಂದು ಅಹಂಕಾರ ಬರಬಾರ್ದು. ಎಲ್ಲರೂ ನಾವು ಒಂದೇ, ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನಮ್ಮ ಸಮಾಜವನ್ನು ಕಟ್ತೇವೆ ಎನ್ನುವಂಥ ಒಂದು ಭಾವನೆ ಇರಬೇಕು. ಈ ಭಾವನೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಯುವ ವಾಹಿನಿ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಅನೇಕ ಸಂಸ್ಥೆಗಳನ್ನು ನೋಡ್ತೇವೆ, ಆದರೆ ಅದು ಹೆಸರಿಗೆ ಮಾತ್ರ ಇರ್ತದೆ. ಆದರೆ ಯುವ ವಾಹಿನಿ ಇವತ್ತು ಬಡವರ ಕಣ್ಣೀರೊರೆಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಆರೋಗ್ಯದಾಗಿರ್ಬೋದು, ಮದುವೆ ಇಲ್ಲದ ಮಕ್ಕಳಿಗೆ ಒಂದು ಏನಾದರೂ ಹಣ ಕೊಡುವುದಂತ, ಮನೆ ಕಟ್ಟುವವರಿಗೆ ಹಣ ಕೊಡುವಂಥದ್ದು, ಅದರ ಜೊತೆಯಲ್ಲಿ ವಿದ್ಯೆಗೆ ಒತ್ತು ಕೊಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರನ್ನು ನಾನು ತುಂಬ ಇಷ್ಟಪಡ್ತೇನೆ. ಹಾಗೆ ಆ ಮಕ್ಕಳಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅದರ ಜೊತೆಯಲ್ಲಿ ಒಂದು ಮಾತು ನಾನು ಅವರಿಗೆ ಕಿವಿ ಮಾತನ್ನು ಹೇಳ್ತೇನೆ, ಏನಂದ್ರೆ ಹೆತ್ತ ತಾಯಿಯನ್ನು ಮತ್ತೆ ಹುಟ್ಟಿದ ಮಣ್ಣನ್ನು ಯಾವತ್ತೂ ಮರಿಬೇಡಿ. ಇದು ಕರ್ಮಭೂಮಿ ಆಗಿದ್ರೆ ನೀವು ಹುಟ್ಟಿದಂತಹ ನಾಡು ಬೇರೆ ಇದೆ. ಆ ನಾಡಿನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಬನ್ನಿ. ಅದರ ಜೊತೆಯಲ್ಲಿ ದೇವರುಗಳ ಉತ್ಸವ, ಕೋಲ, ನೇಮ, ಜಾತ್ರೆ ಎಲ್ಲ ನಡೀತದೆ. ಆ ಸಮಯದಲ್ಲೂ ತಾವುಗಳು ಬರಬೇಕು. ಅದರ ಒಟ್ಟಿಗೆ ಮನೆಯಲ್ಲಿ ಹೆತ್ತ ತಾಯಿ ಇರ್ತಾರೆ. ನಾವು ಮೊದಲಿಗೆ ಕೈ ಮುಗಿಬೇಕಾದದ್ದು ಹೆತ್ತ ತಾಯಿಗೆ. ನಮಗೆ ದೇವರಿಗೆ ಸಮಾನ. ತಂದೆ ತಾಯಿ ಆಶೀರ್ವಾದ ಮಾಡಿದ್ರೆ ಯಾರಾದರೂ ಒಂದು ಉನ್ನತ ಸ್ಥಾನಕ್ಕೆ ಖಂಡಿತವಾಗಿಯೂ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾನು ಒಬ್ಳು ತಾಯಿ. ನಾನು ನನ್ನ ಮಕ್ಕಳಿಗೆ ಹೇಳೋದಷ್ಟೇ, ಒಳ್ಳೇದಾಗ್ಬೇಕು ಮಗ, ಜಾಗ್ರತೆ ಮಗ ಅಂತ. ಈ ಎಲ್ಲ ತಾಯಿಗಳ ಬಾಯಲ್ಲೂ ಬರೋದು ಇದೇ 2 ಮಾತು. ಈ ಮಾತನ್ನು ನಾವು ಉಳಿಸ್ಕೊಂಡು ತಾಯಿ ತಂದೆಗೆ ಒಂದು ಒಳ್ಳೆಯ ಮಕ್ಕಳಾಗಿ ಬಾಳೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಾ ಅಮ್ಮ, ತಾಯಿಯಾಗಿ, ಮಾತೃಶ್ರೀಯಾಗಿ. ಧನ್ಯವಾದಗಳು ನಿಮಗೆ. ಎಸ್, ಗುರುಕೃಪಾ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ. ಹೊಸಮಾರು ಗುರುಕೃಪಾ ಕಾಲೇಜಿನ ರೋಹಿತ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಯುವ ವಾಹಿನಿಯಲ್ಲಿ ನೀವು ಕೂಡ ಒಂದು ಪಾರ್ಟಿಸಿಪೇಟ್, ಅಂದ್ರೆ ನೀವು ಯುವ ವಾಹಿನಿ ಒಂದು ಭಾಗ ಅಂತಾನೆ ಹೇಳ್ಬೋದು ನೀವು ಕೂಡ. ಸೊ ಈ ಬೆಂಗಳೂರಿನಲ್ಲಿ ಯುವ ವೈಭವ 2025 ನಡೀತಾ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯುವನಿ ಒಂದು ಕಾರ್ಯಕ್ರಮ, ಒಂದು ಒಳ್ಳೆ ಕಾರ್ಯಕ್ರಮ. ನಾವು ಹೊಸಮಾರಿನಿಂದ ಬಂದಿದ್ದೇವೆ. ಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಿಂದ ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಯುವನಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೇವೆ. ಈ ಸ್ವಾಮೀಜಿ ಒಂದು ಹೊಸಮಾರಿನಲ್ಲಿ ಒಂದು ಮಠ ಸ್ಥಾಪಿಸಿ ಆ ಮಠದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಈ ಯುವ ಪ್ರತಿಭೆಯನ್ನು ಒಂದು ತೋರಿಸೋಸ್ಕರ ಆ ಮಠದಿಂದಲೂ ಕೂಡ ಅಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಶಿಕ್ಷಕರನ್ನೊಂದು ಸೇರಿಸಿ ಈ ಯುವನಿ ಘಟಕದಲ್ಲಿ ಒಂದು ತನ್ನ ಪ್ರತಿಭೆಯನ್ನು, ಯುವ ಪ್ರತಿಭೆಯನ್ನು ತೋರಿಸ್ಬೇಕಂತ ನಮ್ಮನ್ನು ಅವರ ಸ್ವಾಮೀಜಿಯವರ ಮಾರ್ಗದರ್ಶನದಿಂದ ಇಲ್ಲಿಗೆ ಅವರು ಕರ್ಕೊಂಡು ಬಂದಿದ್ದಾರೆ. ಆ ಮುಖಾಂತರ ನಾವು ಇಲ್ಲಿ ಬಂದು ಇವತ್ತು ಒಂದು ಬೆಂಗಳೂರಿನಲ್ಲಿ ಶಿಕ್ಷಕರ ಸದನದಲ್ಲಿ ಭಾಗವಹಿಸ್ತಿದ್ದೇವೆ. ತುಂಬ ಸಂತೋಷ ಆಗ್ತಿದೆ. ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಯುವ ಪ್ರತಿಭೆಯನ್ನು ಒಂದೊಂದು ವೇದಿಕೆಯಲ್ಲಿ ಕೊಡ್ತಿದ್ದಾರೆ. ಗಮನಿಸುವಾಗ ನಮಗೆ ಬಹಳ ಖುಷಿ ಆಗ್ತದೆ ಒಂದೊಂದು ಪ್ರತಿಭೆಗಳು ಕೊಡುವಾಗ. ಅದರಲ್ಲಿ ನಾನು ಕೂಡ ಈ ಒಂದು ರಸಪ್ರಶ್ನೆಗೆ ಸೇರಿಸಿಕೊಂಡು ಇಲ್ಲಿಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೇನೆ. ಮತ್ತು ನಮ್ಮ ಸ್ಟಾಫ್ಗಳು ಜನಪದ ಗೀತೆಯಲ್ಲಿ ಮತ್ತು ನೃತ್ಯದಲ್ಲಿ ಮತ್ತು ರಂಗೋಲಿಯಲ್ಲಿ
ಮತ್ತು ಎಲ್ಲ ಇವತ್ತು ಏನೆಲ್ಲ ಸ್ಪರ್ಧೆಗಳನ್ನು ಮಾಡಿದ್ದಾರೆ ಆ ಸ್ಪರ್ಧೆಗಳಲ್ಲಿ ಎಲ್ಲ ನಮ್ಮ ತಂಡವೇ ಒಂದು 30 ಜನ ತಂಡ ನಾವು ಅಲ್ಲಿಂದ ಬಂದಿದೆ ಬಲ್ಲಿಯೂರಿನಿಂದ. ಆ ತಂಡ ಇವತ್ತು ಭಾಗವಹಿಸ್ತಿದೆ. ಭಾಳ ಖುಷಿ ಅನ್ನಿಸ್ತಿದೆ. ಈ ಒಂದು ಬೆಂಗಳೂರಿಗೆ ಬಂದು ನಾವು ಒಂದು ಕಾರ್ಯಕ್ರಮ ಕೊಡ್ತಿದೆ ಅಂತ ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ಆಗ್ತಿದೆ. ಈ ಯುವವಾಣಿಯು ಮುಂದೆಯೂ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯುವವಾಣಿ ಘಟಕವನ್ನು ಸ್ಥಾಪಿಸಿ ಯುವ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಆ ನಾರಾಯಣ ಗುರು ಹರಸಲಿ ಅಥವಾ ನಾರಾಯಣ ಗುರು ದಿವ್ಯ ಅವರ ಮಾರ್ಗದರ್ಶನತೆ ಎಲ್ಲ ಸಮಾಜದ ಬಾಂಧವರಿಗೆ, ನಮ್ಮ ಸಮಾಜದ ಬಾಂಧವರಿಗೆ ಅದರ ಅರಿವನ್ನು ಮೂಡಿಸಲಿ. ಯುವವಾಣಿ ಮುಖಾಂತರ ಎಲ್ಲ ಪ್ರತಿಭೆಗಳು, ಸಮಾಜದ ಪ್ರತಿಭೆಗಳು ಹೊರಹೊಮ್ಮಲಿ, ಎಲ್ಲರಿಗೊಂದು ಸ್ಫೂರ್ತಿಯಾಗಲಿ ಅಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಎಸ್, ಯುವ ವಾಹಿನಿಯ ಕೇಂದ್ರ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಲೋಕೇಶ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಉಡುಪಿ, ದಕ್ಷಿಣ ಕನ್ನಡ ಬಿಟ್ಟು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯುವ ವಾಹಿನಿ ಇದೆ. ಸೊ ಯುವ ವಾಹಿನಿ ಪ್ರತಿ ವರ್ಷ ಈಗ ಯುವ ವೈಭವ ಆ ಥರದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಯುವ ವಾಹಿನಿಯ ಬಗ್ಗೆ ಇಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಇದರ ಉದ್ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಕೋಟ್ಯಾನ್. ನಾನು ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷನಾಗಿರ್ತೇನೆ ಪ್ರಸ್ತುತ. ನಮ್ಮೊಟ್ಟಿಗೆ ಮುಂದಿನ ನಿಯೋಜಿತ ಅಧ್ಯಕ್ಷರು ಅಶೋಕ್ ಪಡ್ಪ್ ಇದ್ದಾರೆ. ಹಾಗೆ ನಮ್ಮ ಮಂಗಳೂರು ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿದ್ದಾರೆ. ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಬೆಂಗಳೂರು ಘಟಕ 2018ರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಯಶವಂತ್ ಪೂಜಾರಿ ಇವರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸುವರ್ಣ ಇದ್ದರು. ಅವರ ಆ ಸಮಯದಲ್ಲಿ ಮೂಡಿ ಬಂದಂತಹ ಬೆಂಗಳೂರು ಘಟಕ ಇವತ್ತು ಬೆಂಗಳೂರು ಘಟಕದಲ್ಲಿ ಸುಮಾರು 5-6 ಮಂದಿ ಅಧ್ಯಕ್ಷರು ಆಗಿ ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ. ಯುವವಾಹಿನಿ ಬೆಂಗಳೂರು ಘಟಕ ರಾಜ್ಯದ ರಾಜಧಾನಿಯಲ್ಲಿ ಮೂಡಿ ಬಂದಿದೆ. ಸಮಾಜಮುಖಿ ಕೆಲಸದ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮುಖ್ಯವಾಗಿ, ಹಾಗೆ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಬರುವಂಥ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಯುವವಾಹಿನಿ ಬೆಂಗಳೂರು ಘಟಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗೆ ಸಾಂಸ್ಕೃತಿಕ ಹಬ್ಬ, ಹಾಗೆ ಮಕ್ಕಳಿಗೆ ಒಂದು ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮವಾದ ಯುವ ವೈಭವ, ಹಾಗೆ ಹಲವು ಯುವಕರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಹಾಕಿಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಈ ಹೊತ್ತಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಕೇಂದ್ರ ಸಮಿತಿಯ ವತಿಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆ ಇನ್ನು ಮುಂದೆಯೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಬೆಂಗಳೂರು ಘಟಕ ಹಮ್ಮಿಕೊಂಡು ಯುವಕರಿಗೆ ಪ್ರೋತ್ಸಾಹವನ್ನು ನೀಡಿಕೊಂಡು, ಹಾಗೆ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಮಾಡಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬೆಂಗಳೂರು ಘಟಕ ಹಾಕಿಕೊಂಡು ಬಂದಿದೆ. ನಮಗೆ ಕೇಂದ್ರ ಸಮಿತಿಗೆ ಈ ಒಂದು ಘಟಕದ ಕೆಲಸ ಕಾರ್ಯಗಳನ್ನು ನೋಡಿ ತುಂಬ ಸಂತೃಪ್ತಿ ಇದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಮಿತಿಯ 35 ಘಟಕಗಳಲ್ಲಿ ಬೆಂಗಳೂರು ಘಟಕವು ಪ್ರತಿಷ್ಠಿತ ಘಟಕವಾಗಿ ಮೂಡಿ ಬರಲಿ ಅಂತ ನಾನು ಆಶಿಸುತ್ತಿದ್ದೇನೆ. ಸರ್, ಹಾಗೆ ನಿಮ್ಮ ಅಭಿಪ್ರಾಯ ಒಂದು ಯುವ ವಾಹಿನಿಯ? ಅಧ್ಯಕ್ಷರು ಹೇಳಿದ್ರು ಬ್ಯಾಂಗ್ಳೂರು ಘಟಕ ನಮಗೆ, ನಾವು ಹೆಚ್ಚಾಗಿ ಬ್ಯಾಂಗ್ಳೂರು ಘಟಕವನ್ನು ತುಂಬ ಪ್ರೀತಿಸ್ತೇವೆ. ಅಂದರೆ 35 ಘಟಕಗಳಲ್ಲಿ 34 ಘಟಕ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದೆ. ಬ್ಯಾಂಗ್ಳೂರು ಘಟಕವನ್ನು ಯಾಕೆ ಪ್ರೀತಿಸ್ತೇವೆ ಅಂದರೆ, ಯುವವಾಹಿನಿಯಲ್ಲಿ ಡೆನ್ನಾನ ಎನ್ನುವ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಪ್ರತಿ ವರ್ಷ ಈ ಸ್ಪರ್ಧೆ ಬಹಳ ಒಂದು ಅದ್ದೂರಿಯಾಗಿ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಬ್ಯಾಂಗ್ಳೂರು ಘಟಕದ 100ಕ್ಕೂ ಹೆಚ್ಚು ಸದಸ್ಯರು ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಮ್ಮ ಮಂಗಳೂರಿಗೆ ಬಂದು ಅವರು ಪ್ರದರ್ಶನವನ್ನು ನೀಡುವುದು ನಾವು ಪ್ರತಿ ವರ್ಷ ನೋಡ್ತೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರು ಅನೇಕ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗೆದ್ದಿದ್ದಾರೆ. ಅದು ಬಹಳ ಬ್ಯಾಂಗ್ಳೂರು ಘಟಕದ ಒಗ್ಗಟ್ಟು. ಇಲ್ಲಿಂದ 300 ಕಿಲೋಮೀಟರ್ ದೂರ ಬಂದು ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಬಹುಮಾನ ಗೆಲ್ಲುವುದು ದೊಡ್ಡ ವಿಚಾರ ಅಲ್ಲ. ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಅದು ಕೂಡ ಬಹುಮಾನವನ್ನು ಗೆದ್ದಂತ ನಾವೊಂದು ಸಾಂಸ್ಕೃತಿಕ ವೈಭವ ಇರುವ ಘಟಕ ಎಂದೇ ನಾವು ಬ್ಯಾಂಗ್ಳೂರು ಘಟಕವನ್ನು ಗುರುತಿಸ್ತೇವೆ. ಅದರ ಜೊತೆಗೆ ಅಧ್ಯಕ್ಷರು ಹೇಳಿದಂತೆ ಸಮಾಜಮುಖಿಯಾಗಿ, ಶೈಕ್ಷಣಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಅಷ್ಟು ಸುಲಭ ಇಲ್ಲ. ಬ್ಯಾಂಗ್ಳೂರಲ್ಲಿ ಒಬ್ಬೊಬ್ರು ಒಂದು ಗಂಟೆ ಜರ್ನಿ ಮಾಡಿ ಬಂದು ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಒಂದು ರಾಜ್ಯದ ರಾಜಧಾನಿಯಲ್ಲಿ ಮಾಡೋದು ಸುಲಭದ ಕೆಲಸ ಅಲ್ಲ.
ಹಾಗಾಗಿ ಅಧ್ಯಕ್ಷರು ಹೇಳಿದಂತೆ ಬೆಂಗಳೂರು ಘಟಕ ಒಂದು ಪ್ರತಿಷ್ಠಿತ ಘಟಕವಾಗಿ ಮೂಡಿ ಬಂದಿದೆ. ಇಷ್ಟು ಕಾರ್ಯಕ್ರಮವನ್ನು ಅರೇಂಜ್ ಮಾಡೋದೇ ದೊಡ್ಡ ಕಷ್ಟದ ಕೆಲಸ. ನಮ್ಮ ಊರಲ್ಲಿ ಆದ್ರೆ ಅಷ್ಟು ಸುಲಭ ಇಲ್ಲ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡೋದಕ್ಕೆ, ಕಷ್ಟ ಇದೆ. ಇದು ಕಷ್ಟದಲ್ಲಿ ಇನ್ನೂ ಕಷ್ಟ. ಈ ಕಷ್ಟದ ಕಾರ್ಯವನ್ನು, ಕಷ್ಟದ ಒಂದು ಕಾರ್ಯಕ್ರಮವನ್ನು, ಯುವ ವೈಭವ ಅಂತ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನನ್ನ ಪ್ರಕಾರ ತುಂಬಾ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ. ಖಂಡಿತ ಇದು ಯಶಸ್ವಿಯಾಗಿ ಸಂಪನ್ನಗೊಳ್ಳುತ್ತೆ ಅನ್ನೋ ನಮಗೆ ಸಂತೋಷ ಇದೆ. ಮುಂದಿನ ದಿನಗಳೆಲ್ಲ ಈಗಲೇ ಒಂದು ಪ್ರತಿಷ್ಠಿತ ಘಟಕವಾಗಿ ಬ್ಯಾಂಗ್ಳೂರ್ ಇದೆ. ಸುಮಾರು ಎಷ್ಟು ಸದಸ್ಯರಿದ್ದಾರೆ ಅಧ್ಯಕ್ಷರೇ ಬ್ಯಾಂಗ್ಳೂರು ಘಟಕದಲ್ಲಿ? ಪ್ರಸ್ತುತ 400 ಸದಸ್ಯರು ಇರುವುದು ಕೂಡ ಅದೊಂದು ದೊಡ್ಡ ವಿಶೇಷ. 400 ಸದಸ್ಯರ ಒಂದು ಬಲಿಷ್ಠ ಘಟಕ ಬ್ಯಾಂಗ್ಳೂರು ಘಟಕ ಅಂತ ಹೇಳೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅದೇ ರೀತಿ ನೆಕ್ಸ್ಟ್ ಇಯರಿಗೆ ಅಪ್ಕಮಿಂಗ್ ಸರ್, ಈಗ ಅಶೋಕ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ದು ಈ ವರ್ಷದ ಪ್ಲಾನ್ ಅಥವಾ ನೆಕ್ಸ್ಟ್ ವರ್ಷದ ಪ್ಲಾನ್ ಯಾವ ತರ ನಿಮ್ ತಲೆಯಲ್ಲಿ ಓಡ್ತಾ ಇದೆ? ನೆಕ್ಸ್ಟ್ ಹೆಂಗೆ ಯುವ ವಾಹಿನಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರು ಯುವ ವಾಹಿನಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಸುಮಾರು 38 ವರ್ಷಗಳ ಹಿಂದೆ ಯುವ ವಾಹಿನಿಯನ್ನು ಹಿರಿಯರು ಸ್ಥಾಪನೆಯನ್ನು ಮಾಡಿದರು. 38 ವರ್ಷಗಳಿಂದ ಯುವ ವಾಹಿನಿ ಸಮಾಜಮುಖಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಯುವ ವಾಹಿನಿಯ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಮಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಸುಮಾರು 35 ಘಟಕಗಳಲ್ಲಿ ಈಗಾಗಲೇ ಹೇಳಿದಾಗೆ ಬೆಂಗಳೂರು ಘಟಕ ಕೂಡ ಒಂದು ಪ್ರತಿಷ್ಠಿತ ಘಟಕ ಆಗಿದೆ. ಯಾಕಂತ ಹೇಳಿದರೆ 34 ಘಟಕಗಳಲ್ಲಿ ಇರುವಂಥ ಎಲ್ಲ ಸದಸ್ಯರುಗಳಿಗೆ ಅವರ ಒಂದು ಏನು ಸದಸ್ಯರು ಶಿಕ್ಷಣವನ್ನು, ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಒಂದು ಉದ್ಯೋಗಕ್ಕೆ ಅರಸುವಂಥ ಸಂದರ್ಭದಲ್ಲಿ ನಮಗೆ ಒಂದು ಆಪತ್ಬಾಂಧವರಾಗಿ ನಮಗೆ ನೆನಪಿಗೆ ಬರುವಂಥದ್ದು ಬೆಂಗಳೂರು ಘಟಕದ ಸದಸ್ಯರು. ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಉದ್ಯೋಗಗಳು ಇದೆ ಅನ್ನುವಂಥದ್ದೊಂದು ಅವಕಾಶವನ್ನು ಅವರು ಗುರುತಿಸಿ ನಮಗೆ ಆ ರೀತಿಯಲ್ಲಿ ನೆರವನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಇವತ್ತಿನ ಕಾರ್ಯಕ್ರಮ ಬಹುಶಃ ಯುವ ವಾಹಿನಿಯ ಸದಸ್ಯರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಒಂದು ಅನಾವರಣಗೊಳಿಸುವಂಥ ಒಂದು ಸೂಕ್ತ ವೇದಿಕೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈಗಾಗಲೇ ತಿಳಿಸಿದಾಗೆ ಡೆನ್ನಣ್ಣನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಎಲ್ಲ ಸದಸ್ಯರು ಒಂದು ಕುಟುಂಬ ಸದಸ್ಯರಾಗಿ ಭಾಗವಹಿಸಿ ಆ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಲ್ಲಿ ಕೂಡ ಅವರು ಸಮರ್ಥರಾಗಿದ್ದಾರೆ. ಯುವ ವಾಹಿನಿ ಮುಂದಿನ ದಿನಗಳಲ್ಲಿ ಕೂಡ ಈಗ ಏನು ಯುವ ವಾಹಿನಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅದೇ ರೀತಿಯ ಮುಂದೆ ಅದನ್ನು ನಡೆಸಿಕೊಂಡು ಹೋಗುವಂಥ ಎಲ್ಲ ಸದಸ್ಯರ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಸುವಂಥ ಒಂದು ಕೆಲಸ ಖಂಡಿತವಾಗಿ ಇದೆ. ಯುವ ವಾಹಿನಿ ಬಗ್ಗೆ ಅಧ್ಯಕ್ಷರಾಗಲಿ ಅಥವಾ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ಒಂದು ಅಭೂತಪೂರ್ವಂಥ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಬೆಂಗಳೂರು ಘಟಕಕ್ಕೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಸರ್, ನಿಮ್ದೊಂದು ಆಶಯ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ, ಯುವಕರಿಗೆ ಸ್ಫೂರ್ತಿಯಾಗಲಿ, ಯುವ ವಾಹಿನಿಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಲಿ ಅನ್ನೋದು U+ TV ಆಶಯ. ಧನ್ಯವಾದಗಳು ಸರ್. ಎಸ್, ಯುವ ವಾಹಿನಿ ಬೆಂಗಳೂರು ಘಟಕದ ಸ್ಥಾಪಕ ಅಧ್ಯಕ್ಷರು ಸುಧೀರ್ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್, ಈ ಒಂದು ಯುವ ವಾಹಿನಿ ಬೆಂಗಳೂರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಬಿಟ್ಟು ಬೆಂಗಳೂರಿಗೆ ಬಂದಿದೆ ಅಂತ ಹೇಳಿದ್ರೆ ಅದರ ಸಾಧನೆ ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು. ಸೊ ಈ ವರ್ಷದ ಯುವ ವೈಭವ 2025ರ ಪ್ರಿಪ್ರೇಷನ್, ಅದಕ್ಕೆ ಎಷ್ಟೆಲ್ಲ ಪ್ಲಾನ್, ಪ್ರೊಸೀಜರ್ ಹೆಂಗೆಲ್ಲ ಆಯ್ತು ಅದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ನೀವು ಇವಾಗಲೇ ಹೇಳಿದಾಗೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೆಸೋದು ಒಂದು ದೊಡ್ಡ ವಿಷಯ. ಅದರಲ್ಲಿ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಎಲ್ಲ ಉಡುಪಿ, ಮಂಗಳೂರು ಎಲ್ಲ ಸದಸ್ಯರನ್ನ ಸೇರಿಕೊಂಡು ಬೇರೆ ಬೇರೆ ಕಡೆ ಒಂದೊಂದು ಕಡೆ 1-2 ಗಂಟೆನೋ ಇಲ್ಲಿ ಟ್ರಾವೆಲ್ ಇದೆ. ಅಲ್ಲಿಂದೆಲ್ಲನೂ ಬಂದು ಒಂದು ಮೀಟಿಂಗ್ ಮಾಡಿ ಎಷ್ಟೋ ಪೂರ್ವ ಸಿದ್ಧತೆಗಳನ್ನು ಮಾಡಿ ಒಂದು ಕಾರ್ಯಕ್ರಮ ಮಾಡೋದಂದರೆ ಭಾಳ ದೊಡ್ಡ ಟಾಸ್ಕ್ ನಮಗೆ. ಅದಕ್ಕೆ ಅಂತಲೇ ನಮ್ಮ ಎಲ್ಲ ಸದಸ್ಯರು ಅದಕ್ಕೇನು ಒಂದು ಕಿಂಚಿತ್ತೂ ಬೇಜಾರು ಮಾಡ್ಕೊಳ್ಳದೆ ಅದಕ್ಕೇನೆಲ್ಲ ಏನು ಬೇಕು ಪೂರ್ವ ಸಿದ್ಧತೆಯನ್ನು ಅವರಿಗೆ ಏನೆಲ್ಲ ನಾವು ಸಮಿತಿಯನ್ನು ರಚಿಸ್ತೀವಿ ಅದರ ಪ್ರಕಾರ ಎಲ್ಲ ಪೂರ್ವ ಸಿದ್ಧತೆಯನ್ನು ಅಚ್ಚುಕಟ್ಟಾಗಿ ಎಲ್ಲರೂ ನಿರ್ವಹಿಸಿದ್ದಾರೆ. ಅದಕ್ಕಾಗಿ ನಾವು ಸುಮಾರು 3 ತಿಂಗಳಿಗಿಂತ ಮುಂಚೆನೇ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂತ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಆವಾಗಲಿಂದನೇ ಸಮಿತಿ ರಚನೆ ಮಾಡಿಕೊಂಡು ಆ ಸಮಿತಿಗೆ ಯಾರು ಲೀಡ್ ಮಾಡ್ತಾರೆ ಅದನ್ನು ಅವರಿಗೆ ಎಲ್ಲ ಕಂಟ್ರೋಲ್ ಕೊಟ್ಟು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಅದರ ಕಂಟ್ರೋಲನ್ನು ಅವರಿಗೆ ನಾವೆಲ್ಲ ತಿಳಿಸ್ಬೇಕಾಗಿತ್ತು. ಸೊ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಸೊ ಫೈನಲಿ ಇವತ್ತು ಯುವ ವೈಭವ ಕಾರ್ಯಕ್ರಮ ನೀವೇ ನೋಡ್ತಾ ಇದ್ದೀರಾ, ಇಷ್ಟೊಂದು ಜನ ಬಂದಿದ್ದಾರೆ. ತುಂಬ ಜನ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಟೀಮ್ಸ್ ಕೂಡ ಬಂದಿದೆ. ಸೊ ಬಂದು ಅವ್ರಿಗೆ ಕೂಡ ಎಲ್ಲ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಖುಷಿಯಾಗಿ ಈ ವೈಭವನ ಕಾರ್ಯಕ್ರಮ ಆನಂದಿಸಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ ನಮಸ್ತೆ. ಸ್ವಾಮೀಜಿಯವರೇ, ಈಗ ಯುವ ವಾಹಿನಿ ಯುವ ವೈಭವ 2025 ನಿಮ್ಮ
ದಿವ್ಯ ಆಶೀರ್ವಾದದೊಂದಿಗೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಯುವ ವಾಹಿನಿ ತಂಡ ಬೆಂಗಳೂರಿನಲ್ಲಿ ಯುವ ವೈಭವ ಅನ್ನುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಯಾವ ಕಾರ್ಯಕ್ರಮ ಮಾಡಿದರೆ ಅದು ಶಾಶ್ವತವಾದ ಒಳಿತನ್ನು ಅಲ್ಲ ಒಂದು ಮಾರ್ಗದರ್ಶನವನ್ನು ಕೊಡುತ್ತದೆ ಎಂಬುದರ ಬಗ್ಗೆ ಪರಿಶೀಲಿಸಿದಾಗ ನಾನು ಹೇಳಿದ ಸಲಹೆ ಈ ಸಾಂಸ್ಕೃತಿಕ ವೈಭವವನ್ನು ಮಾಡಿ ಅಂತ. ಆ ವೈಭವ ಎಲ್ಲ ಪಂಗಡಗಳ ಎಲ್ಲ ಸಂಪ್ರದಾಯಗಳ ಒಂದು ಒಗ್ಗೂಡಿಕೆಯನ್ನು ಸೇರಿಸಿ. ಈಗ ಹಲವು ಪಂಗಡಗಳನ್ನು ಒಗ್ಗೂಡಿಸಿ ಬರುವಾಗ ಅವರೊಟ್ಟಿಗೆ ಬರುವ ಮಕ್ಕಳು, ಅವರೊಟ್ಟಿಗೆ ಬರುವ ಇತರರಿಗೆ ಇದು ನಮ್ಮ ಸಂಪ್ರದಾಯದ ಇದಂತದೆ. ಇಲ್ಲದಿದ್ದರೆ ನಾವು ಬೇರೆ ಸಂಪ್ರದಾಯಗಳನ್ನು ನೋಡದಿದ್ದಾಗ ನಮ್ಮದೇ ದೊಡ್ಡದು, ನಮ್ಮದೇ ಇದು, ಬೇರೆ ಅದು ನಮಗೆ ಅವಶ್ಯಕತೆ ಇಲ್ಲ ಅಂತ ಭಾವನೆ ಬರುತ್ತೆ. ಈ ಹಲವು ಸಂಪ್ರದಾಯಗಳನ್ನು ನೋಡಿ ಅದರೊಟ್ಟಿಗೆ ಸೇರಿಕೊಂಡು ಅದರನ್ನು ಅರ್ಥೈಸಿಕೊಂಡು ಮುಂದೆ ಸಾಗಿದಾಗ ನಾವು ಅನನ್ಯತೆಯ ಏಕತೆಯ ಚಿಂತನೆಯನ್ನು ಮಾಡಬಹುದು. ಆ ರೀತಿಯಲ್ಲಿ ಸಮಾಜ ಒಗ್ಗೂಡಬಹುದು. ಪರಸ್ಪರ ಅನನ್ಯತೆಯ ಚಿಂತನೆಗಳು ಮೂಡಿ ಏಕಾತ್ಮ ಚಿಂತನೆಯಲ್ಲಿ ಅವರು ಬದುಕುವ ಒಂದು ಇದು ಲಕ್ಷಣ ಕಂಡು ಬರುತ್ತದೆ. ಆದ್ದರಿಂದ ಈ ರೀತಿಯ ಒಂದು ಚಿಂತನೆ ಒಳ್ಳೆಯದು. ಎಸ್, ಬೆಂಗಳೂರು ಘಟಕದ ಯುವ ವಾಹಿನಿ ಬೆಂಗಳೂರು ಘಟಕದ ಮಹಿಳಾ ಶಕ್ತಿ ಇಲ್ಲಿ ಇದೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಮಧು ಅವ್ರು ನಮ್ಮ ಜೊತೆಗೆ ಮಾತಾಡ್ತಾರಂತೆ. ಹಾಯ್. ಸೊ ಮಹಿಳಾ ಶಕ್ತಿ ಬೆಳಗ್ಗೆಯಿಂದ ನಾವು ನೋಡ್ತಾ ಇದೀವಿ, ಫುಲ್ ಜೋಶಲ್ಲಿ ಆಕ್ಟಿವ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದೀರಾ, ಕೆಲಸಗಳೆಲ್ಲ ಮಾಡ್ತಾ ಇದ್ದೀರಾ. ಹೆಂಗೆ ಈ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು ನಿಮ್ಗೆ? ಸ್ಫೂರ್ತಿ ನಮ್ಗೆ ಬೆಂಗಳೂರು ಯುವ ವಾಹಿನಿಯಿಂದಲೇ ಬಂದಿರೋದು. ಅದಕ್ಕೆ ಹೇಳೋದೇ ಬೇಡ. ಮಹಿಳಾ ಶಕ್ತಿ ನಮ್ದು ಆಗಿದೆ. ಮಹಿಳಾ ಶಕ್ತಿ ಅಂತ ಮಾತ್ರ ಅಲ್ಲ, ಬೆಂಗಳೂರು ಯುವ ವಾಹಿನಿಯಲ್ಲಿ ಇರೋ ಪ್ರತಿಯೊಬ್ಬರ ಸದಸ್ಯರ ಪರಿಶ್ರಮ ಕೂಡ ಇದರಲ್ಲಿದೆ. ಆಲ್ಮೋಸ್ಟ್ 2-3 ತಿಂಗಳಿಂದ ಯುವ ವೈಭವಕ್ಕೆನೇ ಕೆಲಸ ಮಾಡ್ತಾ ಇದ್ದೀವಿ. ಯುವ ವೈಭವಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಇಷ್ಟು ದಿನ. ಫೈನಲಿ ನಮ್ಮ ವೆಯ್ಟ್ ಮಾಡೋ ದಿನ ಬಂದೇ ಬಿಟ್ಟಿದೆ. ಸೊ ಯುವ ವೈಭವ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಯಾವ ರೀತಿ ಪ್ರೋಗ್ರಾಮ್ಸ್ ನಡೀತಾ ಇದೆ ಅಂತ ನೋಡ್ತಾನೆ ಇದ್ದೀರಾ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಲೂ ಇನ್ನು ನಾವು ಎಂಡ್ ಆಗೋವರೆಗೂ ನಾವು ಇದೇ ಜೋಶಲ್ಲೂ ಇರ್ತೀವಿ. ಎಸ್. ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಈಗ ಮಹಿಳಾ ಶಕ್ತಿ? ಈಗ ನಂಗೆ ಸ್ವಲ್ಪ ಜನ ಕಾಣ್ತಾ ಇದ್ದಾರೆ. ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ? 150 ಒಂದು 150ಇಂದ 200 ಮೆಂಬರ್ಸ್ ವರೆಗೂ ಲೇಡೀಸ್ ಇದ್ದಾರೆ ಎಲ್ಲ. ಬಟ್ ನಿಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ನಮ್ಮಲ್ಲಿ ಬೇರೆ ಬೇರೆ ಟೀಮ್ ಡಿವೈಡ್ ಆಗಿದೆ ಅಲ್ವಾ. ಸೊ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಡಿವೈಡ್ ಆಗಿದೆ. ಸೊ ಆ ರೆಸ್ಪಾನ್ಸಿಬಿಲಿಟಿಗೆ ತಕ್ಕಾಗೆ ಇಷ್ಟಿಷ್ಟು ಮೆಂಬರ್ಸ್ನ ಆ ಟೀಮಲ್ಲಿ ಬಿಟ್ಟಿದ್ದೀವಿ. ಹಾಗಾಗಿ ನಿಮ್ಗೆ ಜನ ಕಡಿಮೆ ಕಾಣ್ತಾ ಇದೆ. ನೆಕ್ಸ್ಟ್ ಕಡಿಮೆ ಅಲ್ಲೆಲ್ಲ ಕಾಣ್ತಾ ಇದ್ದಾರೆ. ಹೌದಾ? ಹಾಗಾಗಿ ತುಂಬಾ ಜನ ಇದ್ದಾರೆ ಅಲ್ಲಿ. ಮತ್ತೆ ನೀವು ಸಮಾರಂಭಕ್ಕೆ ಇರಿ, ಅವಾಗ ಸಭೆ ಫುಲ್ ನಾವೇ ಕಾಣಿಸ್ತಾ ಇರ್ತೀವಿ. ಹಾಗಾದ್ರೆ ಇವ್ರನ್ನೇ ನೋಡಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದೀವಿ ನಾವು. ಎಸ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಂತ ಹೇಳಿದ್ರೆ ಕಲಶ ಹಿಡ್ಕೊಂಡು ಈಗ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ಸ್ವಾಗತ ಮಾಡ್ಲಿಕ್ಕೆ ನೀವು ಇಷ್ಟು ಜನ ರೆಡಿ ಆಗಿ ನಿಂತಿದ್ದೀರಾ. ಈ ಒಂದು ತುಳುನಾಡಿನ ಸಂಸ್ಕೃತಿ ಅವರನ್ನ ವೆಲ್ಕಮ್ ಮಾಡುವಾಗ ಯಾವ ತರ ವಿಭಿನ್ನವಾಗಿದೆ ಅಂತ? ನಾವು ತುಳುನಾಡಿನ ಸಂಸ್ಕೃತಿಯನ್ನು ರಾಜಧಾನಿಯಲ್ಲಿ ತೋರಿಸ್ತಾ ಇದ್ದೇವೆ. ಕರ್ನಾಟಕದವರಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಅಷ್ಟು ಟಚ್ ಇಲ್ಲ. ಯಾಕೆಂದ್ರೆ ಕನ್ನಡ ಸಂಸ್ಕೃತಿ ಇಲ್ಲಿಯವರು ಬೇರೆ ರೀತಿಯೇ ಮಾಡ್ಬೋದು. ಆದ್ರೆ ನಮಗೊಂದಿತ್ತು, ನಮ್ಮ ವೆಲ್ಕಮ್ ಮಾಡೋದು ಯಾವ ರೀತಿ ಇರಬೇಕು, ನಮ್ಮ ಪ್ರತಿಯೊಬ್ಬ ಬರುವವರಿಗೆ ಅವ್ರಿಗೊಂದು ನೋಡುವಾಗ್ಲೂ ವಾವ್ ಅನ್ನಿಸ್ಬೇಕು. ಒಳಗಡೆ ಎಂಟ್ರಿನೇ ವಾವ್ ಅನ್ಸಿದ್ರೆ ಒಳಗಡೆ ಹೇಗಿರ್ಬೋದು. ಮತ್ತೆ ನಮ್ದು ಇಲ್ಲಿ ಈ ತರ ಸಂಪ್ರದಾಯಗಳು ಈ ತರ ಪ್ರೋಗ್ರಾಮ್ ಅಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗೋದು. ನಾವೆಲ್ಲ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ತುಳುನಾಡನ್ನು ನಾವು ರಾಜಧಾನಿಯಲ್ಲಿ ತೋರಿಸ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ನಿಮ್ದೊಂದು ಜೋಶ್ ನೋಡ್ಬೇಕು. ನಾನು ಯುವ ವೈಭವ ಅಂತೀನಿ, ನೀವು ಫುಲ್ ಯುವ ವೈಭವ 2025 ಅಂತ ಜೋರಾಗಿ ಇರಿಸ್ಬೇಕು. ಓಕೆನಾ? ಎಲ್ರದ್ದು ವಾಯ್ಸ್ ಎಷ್ಟು ಬರುತ್ತೆ, ಎಷ್ಟು ಜೋಶ್ ಆಗಿದೆ, ಬೆಳಗ್ಗೆಯಿಂದ ವರ್ಕ್ ಮಾಡಿ ಇನ್ನ ಎಷ್ಟು ವಾಯ್ಸ್ ಇದೆ ಅಂತ ನೋಡೋಣ. ಸೊ ಯುವ ವೈಭವ 2025 ಓಕೆ, ಫುಲ್ ಜೋಶ್ ಇದೆ. ಥ್ಯಾಂಕ್ ಯು. ಎಸ್, ಮಹಿಳಾ ಶಕ್ತಿ ನಾವು ಅದರ ವಾಯ್ಸ್ ನಾವು ನೋಡಿದ್ವಿ, ತುಂಬಾ ಜೋಶ್ ಆಗಿತ್ತು. ಈಗ ಒಂದು ಯುವಕರು ಅಂತ ಹೇಳ, ಪುರುಷರ ತಂಡ ಅಂತ ಹೇಳ, ಹೆಂಗೆ ಹೇಳಿ? ಯುವಕರು ನೋಡಿ, ಪುರುಷರು ಅಂತ ಹೇಳ್ಬೇಕು. ಯುವ ವೈಭವ. ಓಕೆ, ಫುಲ್ ಇವ್ರು ಕೂಡ ಜೋಶ್ ಅಲ್ಲಿ ಇದ್ದಾರೆ. ಒಬ್ರನ್ನ ಮಾತಾಡ್ಸೋಣ. ಹಾಯ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಗಗನ್ ಕೆ ಪೂಜಾರಿ ಅಂತ. ಓಕೆ, ಊರಿಂದ ಬಂದಿದ್ದೀರಾ ಅಥವಾ ಬೆಂಗಳೂರು ಘಟಕದವರ? ಇಲ್ಲ, ನಾವು ಬೆಂಗಳೂರು ಘಟಕದಲ್ಲೇ ಇಲ್ಲೇ ಇರುವವನು. ವಿದ್ಯಾಭ್ಯಾಸವನ್ನು ಈಗ ಮುಗಿಸ್ತಿದ್ದೀನಿ ಅಷ್ಟೇ. ಗಗನ್ ಅವರು, ಇವಾಗ ಯುವ ವಾಹಿನಿ ಯುವ ವೈಭವ 2025 ಬೆಂಗಳೂರು ರಾಜಧಾನಿಯಲ್ಲಿ ನಡೀತಾ ಇದೆ. ಮಂಗಳೂರಿನ ಒಂದು ಸಂಸ್ಕೃತಿ ಯುವಕರಿಗೊಂದು ಸ್ಫೂರ್ತಿ ಆಗ್ಬೇಕು ಅನ್ನೋಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ?
ಇವತ್ತು ನಾವು ಮಂಗಳೂರಿನವರಾದರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸ್ಕೊಂಡು ಇವತ್ತು ಒಂದು ಮಂಗಳೂರಿನ ಕಾರ್ಯಕ್ರಮವನ್ನು ಬೆಂಗಳೂರಿನ ಜನತೆಗಾಗಿರ್ಬೋದು ಅಥವಾ ಈ ರಾಜ್ಯದ ಜನತೆಗಾಗಿರ್ಬೋದು ಅದೊಂದು ತಲುಪಿಸುವಂಥ ಕರ್ತವ್ಯ ಇವತ್ತು ನಮ್ಮ ಮಂಗಳೂರಿನಲ್ಲಿ ಆಗ್ತಾ ಇದೆ. ಸೊ ಯಾಕಂತ ಕೇಳಿದ್ರೆ ಇವತ್ತು ಬರೀ ಯಾವುದೋ ಒಂದು ರೀತಿಯಾದಂಥ ವಿಷಯಗಳನ್ನು ತಲುಪಿಸುವಂಥದ್ದಲ್ಲ. ಮಂಗಳೂರಿನಲ್ಲಿ ನಡೆಯುವಂಥದ್ದು ಸಾಂಸ್ಕೃತಿಕ ಒಂದು ನೃತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ಒಂದು ಊಟದ ಎಲ್ಲ ರೀತಿಯ ಶೈಲಿಗಳನ್ನು ಇವತ್ತು ನಾವು ಯುವವಾಹಿನಿ ಮುಖಾಂತರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಒಂದು ಆಯಾಮಗಳ ಮುಖಾಂತರ ಇವತ್ತು ನಾವು ಅದನ್ನು ತೋರಿಸ್ತಿದ್ದೇವೆ. ಪ್ರಮುಖವಾಗಿ ಇವತ್ತು ನೋಡುವಂಥದ್ದಾದರೆ ಇವತ್ತು ಬಿಲ್ಲವ ಸಮಾಜದಿಂದ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಾವು ಯುವವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕ ಏನಿದೆಯೋ, ಮಂಗಳೂರಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೋ ಸೇಮ್ ಅದೇ ರೀತಿಯ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಟ್ಟದಲ್ಲಿ ಇವತ್ತು ಯಾವ ರೀತಿಯಾಗಿ ಈ ಜನಗಳಿಗೆ ತಲುಪಿಸ್ಬೋದು, ಅಥವಾ ಈ ಊರಿನಲ್ಲಿ ನೆಲೆಸಿರ್ತಕ್ಕಂಥ ಯಾರಿಗೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಬಂದಿದ್ದಾರೋ ಆ ವರ್ಕ್ ಮೇಲೆ ಬಂದು ಇಲ್ಲಿ ನಾವೊಂದು ನಮ್ಮ ಊರನ್ನು ಬಿಟ್ಟು ಏನು ನಾವು ಇಲ್ಲಿ ಬಂದಿದ್ದೀವೋ ಅವರಿಗೂ ಕೂಡ ನಾವು ಇಲ್ಲಿ ನಮ್ಮ ಈ ಯುವವಾಹಿನಿಯಲ್ಲಿ ನಮ್ಮ ಒಂದು ಮಂಗಳೂರಿನ ಒಂದು ವಾತಾವರಣವನ್ನು ಕೊಡುವಂಥದ್ದು ಇವತ್ತು ಯುವವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕದಲ್ಲಿ ಆಗ್ತಾ ಇದೆ. ಕಳೆದ 3 ತಿಂಗಳಿಂದ ಇದಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ ನಮಗೆ ತಿಳಿಸ್ಕೊಡ್ಬೋದು? ನೋಡಿ, ಹೆಸರಿನಲ್ಲೇ ನೀವು ನೋಡ್ಬೋದು ಯುವ ವೈಭವ ಎನ್ನುವಂಥದ್ದು. ಇವತ್ತು ಯುವಕರನ್ನ ಸೇರಿಸಿಕೊಂಡು ಇವತ್ತು ನಡೆಯುವಂಥ ಈ ಒಂದು ಕಾರ್ಯಕ್ರಮ ಬಹುಶಃ ನಾವು ನೋಡ್ತಾ ಹೋದ್ರೆ ಇವತ್ತು ಹಲವಾರು ರೀತಿಯಲ್ಲಾಗಿರ್ಬೋದು, ಹಿರಿಯರ ಒಂದು ಮಾರ್ಗದರ್ಶನ ಮುಖಾಂತರ ಇವತ್ತು ನಮ್ಮ ಒಂದು ಕರ್ತವ್ಯ ಆಗಿರ್ಬೋದು ಅಥವಾ ಒಂದು ಪ್ರಾಮಾಣಿಕತೆ ಆಗಿರ್ಬೋದು ಯುವಕರಲ್ಲಿ ಹೇಗೆ ಇದೆ ಅಂದರೆ ಒಂದು ಬಿಸಿ ರಕ್ತ ಅಂತ ಹೇಳ್ಬೋದು. ಯುವಕರಲ್ಲಿ ಆ ಬಿಸಿ ರಕ್ತವನ್ನು ಇವತ್ತು ಯಾವ ರೀತಿ ಉಪಯೋಗಿಸ್ಕೊಳ್ತೇವೆ ಅನ್ನೋ ನೋಡಿದ್ರೆ ಇವತ್ತು ಮಂಗಳೂರಿನ ನಾವೆಲ್ಲರೂ ಕೂಡ ಯುವಕರು ಏನಿದೋ, ಈ ಬಿಲ್ಲವ ಸಮಾಜದ ಹುಡುಗರು ಏನಿದೋ, ನೀವು ಇವತ್ತು ಕಾರ್ಯಕ್ರಮವನ್ನು ನೋಡ್ತಾರೆ ನಿಮಗೆ ಗೊತ್ತಾಗಿರ್ಬೋದು ಆ 3 ತಿಂಗಳ ಶ್ರಮ ಹೇಗಿದೆ, ಹಗಲು ರಾತ್ರಿ ಅನ್ನುವಂಥದ್ದು ಹೇಗೆ ನಾವು ಕೆಲಸವನ್ನು ಮಾಡಿದೆವೋ ಅದರ ಫಲ ಆಗಿರ್ಬೋದು, ಅದರ ಒಂದು ಫಲಿತಾಂಶ ಏನಿದೆ ಇವತ್ತು ಯುವ ವೈಭವ 2025ರಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಎಸ್, ಈಗ ಮಹಿಳೆಯರ ಒಂದು ಶಕ್ತಿ, ಜೋಶ್, ಬೆಳಗ್ಗೆಯಿಂದ ವರ್ಕ್ ಮಾಡಿದ್ರು ಅದ್ ನೋಡಿದ್ವಿ, ನೀವು ನೋಡಿದ್ರಿ ಅನ್ಕೊಂತೀನಿ ನಾವು. ಅವ್ರ ವಾಯ್ಸ್ ಎಲ್ಲ ತುಂಬಾ ಜೋರಿತ್ತು. ಅವ್ರಕ್ಕಿಂತ ನಿಮ್ದು ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ ಇವಾಗ? ನಿಮಗೆ ಯುವಕರಿಗೆಲ್ಲ ಸಮಿತಿಗಳು ಒಪ್ಪಿಸಿದ್ದಾರೆ. ನಾವು 4-5 ಸಮಿತಿಗಳಿದೆ. ಸೊ ಅವರು ಆ ಸಮಿತಿಗಳಲ್ಲಿ ಒಂದೊಂದು ಟೀಮ್ ಆಗಿ 30 ಜನ 20 ಜನ ಇದ್ದಾರೆ. ಆ ಸಮಿತಿ ಬಿಟ್ಟು ಬರ್ತಾ ಇಲ್ಲ. ಯಾಕಂದ್ರೆ ಆರೋಗ್ಯದ ಕಡೆ ಅವ್ರು ಇದ್ದಾರೆ, ಇವಾಗ ಟ್ರಾನ್ಸ್ಪೋರ್ಟ್ ಕಡೆ ನಾವಿದ್ದೀವಿ, ವೇದಿಕೆಯಲ್ಲಿ ಇದ್ದವರು ಈ ಕಡೆ ಬರುವುದಿಲ್ಲ. ಸೊ ಅವರು ಆ ಸಮಿತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಹಂಗಾಗಿ ಆ ಹುಡುಗರು ಅಲ್ಲಲ್ಲಿ ಇದ್ದಾರೆ. ಸೊ ನೀವು ಸಾಯಂಕಾಲ ಎಲ್ಲರೂ ಒಂದೇ ಕಡೆ ನೋಡ್ಬೋದು. ಅವರು ವೇದಿಕೆಯಿಂದ ಎಲ್ಲ ಕಡೆ ಸಾಯಂಕಾಲ ಒಂದೇ ಕಡೆ ಸಿಗ್ತಾರೆ. ಯಾಕಂದ್ರೆ ಆ ಟೈಮಿಗೆ ಎಲ್ಲ ಸಮಿತಿದು ಕೆಲಸ ಆಲ್ರೆಡಿ ಎಲ್ಲ ಮುಗಿದಿರುತ್ತದೆ ಆಲ್ಮೋಸ್ಟ್. ಸೊ ಇವಾಗ ಎಲ್ಲ ಟೀಮ್ ಅವ್ರನ್ನೂ ಅವರು ನೋಡ್ಕೋಬೇಕು. ಆಮೇಲೆ ಊಟದ ವಿಚಾರದಲ್ಲೂ ನೋಡ್ಕೋಬೇಕು, ಊಟ ಮಾಡಿದಾರಾ ಇಲ್ವೋ, ಅಥವಾ ಗೆಸ್ಟ್ ಊಟ ಮಾಡಿದಾರಾ ಇಲ್ವೋ, ಅವ್ರು ಕರ್ಕೊಂಡೋಗಿ ಊಟ ಮಾಡಿಸೋದು, ಇದೆಲ್ಲ ನಮಗೆ ಯುವಕರವರು ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಅವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಗಾದ್ರೆ ನಂಗೂ ನಿಮ್ದೊಂದು ಜೋಶ್ ನೋಡ್ಬೇಕಿತ್ತು. ಸೊ ನಾನು ಪ್ರತಿಭೆಗಳ ಸಮ್ಮಿಲನ ಅಂತ ಹೇಳ್ತೀನಿ, ನೀವೇನ್ ಹೇಳ್ಬೇಕು? ಯುವ ವೈಭವ 2025 ಅಂತ ಹೇಳ್ಬೇಕು. ಅವರು 26 ಅಂತ ಏನೋ ಹೇಳಿದ್ರಂತಲ್ಲ, ನೀವು ಸರಿ ಮಾಡಿ ಹೇಳಿ ನೋಡೋಣ. ಒಟ್ಟಿಗೆ ಬನ್ನಿ, ಒಗ್ಗಟ್ಟಾಗಿ ಬನ್ನಿ ಎಲ್ಲರೂ. ಸೊ ರೆಡಿ? ಪ್ರತಿಭೆಗಳ ಸಮ್ಮಿಲನ. ಓಕೆ, ಫುಲ್ ಜೋಶ್ ಇದೆ, ಫುಲ್ ಜೋಶ್ ಇದೆ. ಥ್ಯಾಂಕ್ ಯು, ಇದೇ ಜೋಶ್ ಇರ್ಲಿ. ಎಸ್, ಯುವ ವಾಹಿನಿ ಬೆಂಗಳೂರು ಘಟಕದ ಕಾರ್ಯದರ್ಶಿ ಆಗಿರುವಂತಹ ಸಂತೋಷ್ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ಹಾಯ್ ಸಂತೋಷ್. ನಮಸ್ತೆ. ಎಸ್, ಯುವ ವಾಹಿನಿ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಬಿಟ್ಟು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕೂಡ ಸ್ಥಾಪನೆ ಆಗಿರುವಂಥದ್ದು, ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸೊ ಈ ಯುವ ವೈಭವ 2025ರ ಪ್ರಿಪ್ರೇಷನ್ ಹೇಗಿತ್ತು? ಯಾವ ರೀತಿ ಪ್ಲಾನ್ಗಳೆಲ್ಲ ಮಾಡಿದ್ರಿ? ಹೇಗೆ ಅನಿಸ್ತಾ ಇದೆ? ಈ ಒಂದು ಕೊನೆ ಮೂಮೆಂಟ್ ತನಕ ಬಂದಿದ್ದೀವಿ, ಹೇಗೆ ಅನಿಸ್ತಾ ಇದೆ? ಯುವ ವಾಹಿನಿ ನಮ್ಮದು ಬೆಂಗಳೂರು ಘಟಕದಲ್ಲಿ ಯುವ ವೈಭವ ಅನ್ನೋದೊಂದು ದೊಡ್ಡ ನಮ್ಮದು ಕನಸಿನ ಕಾರ್ಯಕ್ರಮ. ಯಾಕಂದರೆ ನಾವು ಯುವ ವಾಹಿನಿಯಲ್ಲಿ ಪ್ರಾರಂಭ ಆಗಿನಿಂದ ನಾವು ಏನಾದರೂ ಇಲ್ಲಿ ಒಂದು ಹೊಸತು ಮಾಡಬೇಕು ಅಥವಾ ಜನರಿಗೆ ರೀಚ್ ಆಗಬೇಕು, ನಾವು ಅಂದರೆ ಇಡೀ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ವಿ. ಆದರೆ ಈ ಸಲ ಸ್ವಲ್ಪ ವಿಶೇಷವಾಗಿ ಊರಿಂದ ಅಥವಾ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಂಡವನ್ನು ಆಹ್ವಾನಿಸಿ ನಾವೊಂದು ಯುವ ವೈಭವ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು. ಅದರ ಜೊತೆಗೆ ನಮ್ಮ ಪಂಗಡ 26 ಪಂಗಡ ಏನಿದೆ, ಆ ಗುರುನಾರಾಯಣ ಪಂಥದ ಸಮಾಜ ಬಾಂಧವರು ಏನಿದ್ದಾರೆ ಅವರನ್ನೆಲ್ಲ ಒಟ್ಟು ಸೇರಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಯುವ ವೈಭವ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಪ್ರಿಪರೇಷನ್ ಹೆಂಗಿತ್ತು ಅಂದರೆ, ನಾವು ವಿಖ್ಯಾತಾನಂದ ಸ್ವಾಮೀಜಿಯವರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ಈ ಥರ ಮಾಡ್ಬೋದು, ನಾವು ಸೋಲೂರು ಮಠದಲ್ಲಿ ಮಾಡೋಣ ಅಂತ. ಮತ್ತು ಕಾರಣಾಂತರಗಳಿಂದ ನಾವು ಮತ್ತೆ ಅದನ್ನು ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ವಿ. ನಮ್ಮ ಕೋರ್ ಕಮಿಟಿಯಲ್ಲಿ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಗೌರವ ಸದಸ್ಯರು, ಗೌರವ ಅಧ್ಯಕ್ಷರುಗಳ ಎಲ್ಲ ನಿರ್ಧಾರದಿಂದ, ಜೊತೆಗೆ ನಮ್ಮ ಅಧ್ಯಕ್ಷರ ನಿರ್ಧಾರದಿಂದ ನಾವು ಇದನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ವಿ. ಅದು ಇಷ್ಟು ದೊಡ್ಡ ಶಿಕ್ಷಕರ ಸದನದಲ್ಲಿ ಆಯೋಜನೆ ಮಾಡಿದ್ವಿ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಒಂದು ತುಂಬ ಟೀಮ್ಸು ಭಾಗವಹಿಸಿದೆ ಇದರಲ್ಲಿ.
ಅದರಲ್ಲೂ ಊರಿಂದ ತುಮಕೂರು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದೀವಿ. ಆರ್ಯಡಿಗದ್ದು ಇರ್ಬೋದು, ಯುವವಾಹಿನಿದು ಇರ್ಬೋದು, ಎಲ್ಲರೂ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಂದರೆ ಈ ಕಾರ್ಯಕ್ರಮ ಏನಕ್ಕೆ ಮಾಡಿದ್ದೀವಿ ಉದ್ದೇಶ ಏನಂದರೆ ನಮ್ಮ ನಾರಾಯಣ ಗುರು ತತ್ವ 4 ಜನರಿಗೆ ಗೊತ್ತಾಗಬೇಕು, ಯುವ ಸಮುದಾಯಕ್ಕೆ ಗೊತ್ತಾಗಬೇಕು, ಆ ಮುಖೇನ ಯುವಕರಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು. ಜೊತೆಗೆ ಸ್ವಲ್ಪ ಮನೋರಂಜನೆಗಾಗಿ ಸಾಂಸ್ಕೃತಿಕ ವೈವಿಧ್ಯಮಯ ನೃತ್ಯ ಇರ್ಬೋದು, ಆಮೇಲೆ ಚಿತ್ರಕಲೆ ಇರ್ಬೋದು, ಭಾಷಣ ಇರ್ಬೋದು, ರಸಪ್ರಶ್ನೆ ಇರ್ಬೋದು, ಇದನ್ನೆಲ್ಲ ಮಾಡಿ ಯುವಕರಿಗೆ ಸ್ವಲ್ಪ ನಾಲೆಜ್ ಕೊಡೋದರ ಜೊತೆಗೆ ಅವರ ಈ ಪ್ರೆಷರ್ ಏನಿದೆ, ಇಲ್ಲಿ ನಾವೆಲ್ಲರೂ ಹೆಚ್ಚಿನವರು ಯುವವಾಹಿನಿ ಬೆಂಗಳೂರಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡೋರು, ಆ ಪ್ರೆಷರ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗೋದು ಯಾವಾಗ ಅಂದರೆ ನಾವು ಯುವವಾಹಿನಿಯಲ್ಲಿ ಬಂದು ಸೇರಿದಾಗ. ಪ್ರತಿ ವರ್ಷ ಈ ಥರ ಕಾರ್ಯಕ್ರಮ ಮಾಡ್ತಿದ್ವಿ. ಈ ಸಲ ತುಂಬ ಕಾರ್ಯಕ್ರಮ ಆಗಿದೆ. ಹಿಂದಿನ ವರ್ಷದ ಅಧ್ಯಕ್ಷರು ಕೂಡ ತುಂಬ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಇನ್ನೊಂದು ಹಂತಕ್ಕೆ ಹೋಗಬೇಕು, ನಮ್ಮ ಯುವವಾಹಿನಿ ಇನ್ನೂ ಬೆಳಿಬೇಕು, ನಮ್ಮ ಸಮಾಜದ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನೇನು ಕೊನೆಯ ಘಟ್ಟಕ್ಕಿದ್ದೀವಿ ನಾವೆಲ್ಲ. ಇವಾಗ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಂದು ಲೆವೆಲಲ್ಲಿ ನಮಗೆ ವಿಧಾನಸಭೆಯಲ್ಲಿ ನಾವು ಯಾರನ್ನಾದ್ರೂ ಮೀಟ್ ಮಾಡೋಕೆ ಹೋದಾಗ ಅವರು ಕೂಡ ನಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ ಅನ್ನೋ ಮಾಹಿತಿ ಕೊಟ್ಟಾಗ ನಮಗೆ ಖುಷಿಯಾಗಿದೆ, ನಾವೆಲ್ಲೋ ರೀಚ್ ಆಗಿದ್ದೀವಿ ಅನ್ನೋದು. ತುಂಬ ಜನ ಬೆಳಿಗ್ಗೆಯಿಂದ ಎಲ್ಲ ಗಣ್ಯರು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸದಸ್ಯರು ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ಸೈನಿಕರ ಥರ ವರ್ಕ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಯಾವುದಾದ್ರೂ ಜವಾಬ್ದಾರಿ ಕೊಟ್ಟರೆ ಆಧರಿಸದಂತೆ ಎಲ್ಲೆಲ್ಲೂ ಓಡಾಡಿ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದರ ಪ್ರತಿಫಲವಾಗಿ ನಾವು ಇವಾಗ ಸಮಾರೋಪ ಸಮಾರಂಭದ ಹತ್ರ ಬಂದಿದ್ದೀವಿ. ಇವಾಗ ಡ್ಯಾನ್ಸ್ ನಡೀತಾ ಇದೆ. ಡ್ಯಾನ್ಸ್ ಮುಗಿದ ತಕ್ಷಣ ಒಂದು ಕ್ವಿಜ್ ಇದೆ, ಕ್ವಿಜ್ ಮುಗಿಸಿ ಸಮಾರೋಪ ಸಮಾರಂಭ, ಅದಕ್ಕೂ ತುಂಬ ಗಣ್ಯರನ್ನೆಲ್ಲ ಕರೆದಿದ್ದೀವಿ. ಕೊನೆಗೆ ನಾವು ಇಲ್ಲಿ ಚಾಂಪಿಯನ್ ಪ್ರೈಸ್ ಕೂಡ ಕೊಡ್ತೀವಿ. ಯಾರು ಹೆಚ್ಚು ಪ್ರಶಸ್ತಿ ಪಡೆದಿದ್ದಾರೆ ಆ ತಂಡಕ್ಕೆ ಚಾಂಪಿಯನ್ ಪ್ರೈಸ್ನ ಕೊಡ್ತಿದ್ದೀವಿ. ಇದು ಇಲ್ಲಿಗೆ ಕೊನೆ ಅಲ್ಲ, ಇದೊಂದು ಆರಂಭ ಅಷ್ಟೇ. ಈ ಯುವ ವೈಭವ ಪ್ರತಿ ವರ್ಷ ನಡಿಬೇಕು, ಪ್ರತಿ ವರ್ಷ ಎಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತಿದ್ದೀನಿ. ನಿಮ್ಮ ಜೋಶ್ ನೋಡಿದ್ರೇ ಗೊತ್ತಾಗುತ್ತೆ, ನೀವು 3 ತಿಂಗಳಿಂದ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಇನ್ನೊಬ್ರಿಗೆ ಎಷ್ಟು ಸ್ಫೂರ್ತಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಎಸ್, ನೀವು ಈಗ ಏನು ಹೇಳಿದ್ರಿ, ಇಲ್ಲಿಗೆ ಕೊನೆಯಲ್ಲ, ಇದು ನೆಕ್ಸ್ಟ್ ಇಯರ್ ಹಾಗೆ ಮುಂದುವರಿತಾ ಹೋಗಬೇಕು ಅಂತ. ಸೊ ಇದೆಲ್ಲ ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.